ಶ್ರೀರಾಘವೇಂದ್ರನಿರ್ದಿಷ್ಟಂ ಮಧ್ವರೂಪನಿದರ್ಶಕಂ ವಿದ್ಯಾಮಾನ್ಯಾಪ್ತಸದ್ವಿದ್ಯಂ ಕೃಷ್ಣತತ್ವೋಪದೇಶಕಂ ಪ್ರೀಣಯಂತಂ ಚತುರ್ಬಾಹುಂ ವಿಶ್ವಂ ಕಾಲೀಯವರ್ಧನಂ ವಂದೇ ಕೃಪಾತಪಃಪೂರ್ಣಂ ಸ್ವರೂಪೋದ್ಧಾರಕಂ ಮಮ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ಅಧಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಪೂರ್ಣಾನಂದ ಸುಖೋದ್ಭಾಸಿ ಮಂದಸ್ಮಿತಮಧೀಶಿತುಃ ಗೋವಿಂದಸ್ಯ ಸದಾ ಚಿಂತ್ಯಂ ನಿತ್ಯಾನಂದಪದಪ್ರದಂ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ವೇದಪೀಠ ವಿರಿಂಚಿ ಭವ ಶಕ್ರಾದಿಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ ಅಂತ ಈ ಶ್ಲೋಕದ ಮೂಲಕ ಆ ಜಗನ್ನಾಥದಾಸರು ಶ್ರೀಮನ್ನಾರಾಯಣನೇ ಆದಂತಹ ಆ ವೇದವ್ಯಾಸ ದೇವರನ್ನು ಕುರಿತು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪಾಹಿ, ಪಾಲಿಸು, ರಕ್ಷಿಸು ಎಂಬುದಾಗಿ ಈ ಶ್ಲೋಕದ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ವೇದವ್ಯಾಸ ದೇವರು ಅಂತಂದರೆ ಯಾರು ಅಂತ ಕೇಳಿದರೆ, ವೇದಪೀಠ, ಸಮಗ್ರ ವೇದಗಳಿಗೂ ಕೂಡ ನಿಯಾಮಕನೂ, ವೇದಗಳಿಂದ ಪ್ರತಿಪಾದ್ಯನೂ ಹಾಗೂ ಸಮಗ್ರ ವೇದಗಳಿಗೆ ಮುಖ್ಯ ಆಶ್ರಯನೂ ಆಗಿದ್ದಾನೆ ಎಂಬುದಾಗಿ ವೇದಪೀಠ ಅಂತ. ಇನ್ನು ವಿಜ್ಞಾನದಾಯಕ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾದ ಜ್ಞಾನವನ್ನು ಕೊಡ್ತಾರೆ ಭಗವಂತ. ಯಾರಿಗೆಲ್ಲ? ತೇನೇ ಬ್ರಹ್ಮ ಹೃದಯ ಆದಿಕವಯೇ ಅಂತ ಹೇಳ್ತಾರೆ ಶ್ರೀಮದ್ ಭಾಗವತದಲ್ಲಿ. ಯಾರಿಗೆ? ವಿರಿಂಚಿ ಅಂತಂದರೆ ಚತುರ್ಮುಖ ಬ್ರಹ್ಮದೇವರು, ಭವ ಅಂತಂದರೆ ಮಹರುದ್ರ ದೇವರು, ಶಕ್ರಾದಿಸುರರಿಗೆ ಅಂದರೆ ಇಂದ್ರಾದಿ ದೇವತೆಗಳು, ಈ ಎಲ್ಲರಿಗೂ ಕೂಡ ವಿಶೇಷವಾದ ಜ್ಞಾನವನ್ನು ಕೊಡುವವ ಅದು ಆ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಆ ನಾರಾಯಣನೇ ಈ ವೈದಿಕ ಜ್ಞಾನ ಏನಿದೆ, ವೇದವನ್ನು ಮುಖ್ಯವಾಗಿ ಮೊದಲನೆಯದಾಗಿ ಬ್ರಹ್ಮದೇವರಿಗೆ ಉಪದೇಶ ಮಾಡ್ತಾನಂತೆ, ಮೊದಲನೆಯದಾಗಿ. ಮತ್ತು ಎಲ್ಲ ಸುರರಿಗೂ ಕೂಡ ವಿಶೇಷವಾದಂತಹ ವಿಲಕ್ಷಣವಾದಂತಹ ಜ್ಞಾನ, ಅವರವರಿಗೆ ಯೋಗ್ಯವಾದಂತಹ ಜ್ಞಾನವನ್ನು ಕೊಡುವವ, ಜ್ಞಾನಪ್ರದಾಯ ಅಂತ ಹೇಳ್ತಾರೆ ಆಚಾರ್ಯ ಮಧ್ವರು. ಹಾಗೆ ಇಂತಹ ವಿಜ್ಞಾನವನ್ನು ಕೊಡುವವ ಅದು ವೇದವ್ಯಾಸ ದೇವರು. ಇನ್ನು ಮೋದ ಚಿನ್ಮಯ ಗಾತ್ರ, ಮೋದ ಅಂತಂದರೆ ವಿಶೇಷವಾದ ಆನಂದ ಅಂತ ಅರ್ಥ. ಚಿನ್ಮಯ ಗಾತ್ರ ಅಂತಂದರೆ ಅದೇ ನಾವೆಲ್ಲದರಲ್ಲೂ ಇದನ್ನು ಚಿಂತನೆ ಮಾಡಬೇಕು ಅಂತೇನು ಹೇಳಿದ್ದೇವೆ, ಹಿಂದೆ ನೋಡಿದ್ದೇವೆ. ಸತ್ ಚಿತ್ ಆನಂದ ಆತ್ಮನೆ, ಇಂತಹ ಆ ವೇದವ್ಯಾಸ ದೇವರು. ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ, ವೇದವ್ಯಾಸ ದೇವರು ಯಾರೋ ಒಬ್ಬ ಋಷಿ ಅಲ್ಲ, ಅವರು ಸಚ್ಚಿದಾನಂದನಾದಂತಹ ರೂಪನಾದಂತಹ ಭಗವಂತನೇ ಅಂತ ಹೇಳ್ತಾ ಇದ್ದಾರೆ. ಇನ್ನು ಲೋಕ ಪವಿತ್ರ, ಇಡೀ ಜಗತ್ತಿಗೆ ಪಾವಿತ್ರ್ಯವನ್ನು ಕೊಡುವವರು ಅದು ಆ ವೇದವ್ಯಾಸ ದೇವರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸುಚರಿತ್ರ, ಅತ್ಯಂತ ಅದ್ಭುತವಾದಂತಹ ಚಾರಿತ್ರ್ಯವನ್ನು ಉಳ್ಳವರು ಅಂತಂದರೆ ಆ ಒಳ್ಳೆಯ ಕ್ಯಾರೆಕ್ಟರ್, ಕಾಂಡಕ್ಟ್ ಎಲ್ಲ ಉಳ್ಳವರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯವಿದೂರ ಅಂದರೆ ಅಛೇದ್ಯನಾದವ, ಯಾರೂ ಅವನನ್ನು ಕತ್ತರಿಸುವುದಾಗಲಿ ಅದೆಲ್ಲ ಮಾಡಲಿಕ್ಕಾಗಲ್ಲ. ಯಾಕಂದರೆ ಸಚ್ಚಿದಾನಂದ ಮೂರ್ತಿಯೇ ಸಾಕ್ಷಾತ್. ಪಾಂಚಭೌತಿಕ ದೇಹ ಅಂತಂದರೆ ಅದನ್ನು ಬಾಣ ಬಿಟ್ಟರೆ ಕತ್ತರಿಸುವುದು ಅಂತೆಲ್ಲ ಆಗತ್ತೆ. ಆದರೆ ಅಛೇದ್ಯನಾದವ, ಅಭೇದ್ಯನಾದವ, ಭೇದಿಸಲಾಗೋದಿಲ್ಲ ಅಂದರೆ ಅವನನ್ನು ಗೆಲ್ಲಲಿಕ್ಕಾಗದೇ ಇರುವವ ಅಂದರೆ ಉತ್ತಮನಾದವ. ವಿಷಾದ ಕುಟಿಲಾಂತಾದಿ ಅಂದರೆ ಈ ಚ್ಯುತಿ ಅಂತ, ಅಚ್ಯುತ ಅಂತ ಹೇಳ್ತಾರೆ. ಅಂದರೆ ಅವನಲ್ಲಿ ಏನೋ ಒಂದು ನ್ಯೂನತೆ ಇದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಮತ್ತು ಆ ವೇದವ್ಯಾಸ ದೇವರು ಚಿರಂಜೀವಿಗಳು. ಹಾಗಾಗಿ ಕುಟಿಲಾಂತಾದಿ ಮಧ್ಯವಿದೂರ, ಏನೋ ಒಂದು ಅವರು ಆಯುಷ್ಯ ಅವರದ್ದು ಈಗ ಹುಟ್ಟಿದ್ರು, ಈಗಲೇ ಮುಗಿಯಿತು, ಮಧ್ಯದಲ್ಲಿ ನಿಂತು ಹೋಯಿತು, ಅಥವಾ ಯಾವುದೇ ಒಂದು ಕೆಲಸ ಇರಬಹುದು ಅವ್ರು ಮಾಡುವುದು, ಆರಭ್ಯ ಅಂತಗಾಮಿತ್ವ ಅಂತ, ಒಂದು ಶುರು ಮಾಡಿದ ಕೆಲಸ ಅದು ಮುಗಿಸಲಿಲ್ಲ ಅಂತ ಇಲ್ಲವೇ ಇಲ್ಲ ವೇದವ್ಯಾಸ ದೇವರು ಅಂತ ಹೇಳ್ತಾರೆ. ಇದು ಭಗವಂತನ ಎಲ್ಲ ರೂಪಗಳಿಗೂ ಅನ್ವಯ ಆಗ್ತದೆ. ನಾವು ವಿಶೇಷ ಅರ್ಥಗಳನ್ನು ನೋಡಿದಾಗ ಇದನ್ನಷ್ಟು ಸ್ಫುಟ ಆಗ್ತದೆ. ಇನ್ನು ಆದಾನಾದಿ ಕಾರಣ, ಆದಿ ಅಂದರೆ ಸೃಷ್ಟಿ, ಅನಾದಿ ಕಾಲದಿಂದ ಸೃಷ್ಟಿ ಸ್ಥಿತಿ ಲಯ ಎಲ್ಲದಕ್ಕೂ ಕೂಡ ಮೂಲ ಕಾರಣನಾಗಿದ್ದಾನೆ ಭಗವಂತ ಈ ಬಾದರಾಯಣ ಅಂತ ಹೇಳ್ತಾ ಇದ್ದಾರೆ. ಮತ್ತು ಬಾದರಾಯಣ ಅಂದರೆ ಬದರಿ ಕ್ಷೇತ್ರದಲ್ಲಿ ಇವತ್ತಿಗೂ ಇದ್ದಾರೆ, ಉತ್ತರ ಬದರಿಕಾಶ್ರಮದಲ್ಲಿ ಇವತ್ತಿಗೂ ಇರುವವರು.
ಅವರು ಆ ವೇದವ್ಯಾಸ ದೇವರು ಅಂತ. ಅಲ್ಲಿ ಹೇಗೆ ಗೊತ್ತಾಯ್ತು ನಮಗೆ ಈಗಲೂ ಬದರಿಕಾಶ್ರಮದಲ್ಲಿದ್ದಾರೆ ಅಂತಂದರೆ, ಅಥ ಹಿಮವತೆ ತಟಾಂತರೆ ಅಂತ ಸುಮಧ್ವ ವಿಜಯ ಗ್ರಂಥದಲ್ಲಿ ಆಚಾರ್ಯ ಮಧ್ವರು ಹೋಗಿ ಆ ಸಚ್ಚಿದಾನಂದ ರೂಪಿ ವೇದವ್ಯಾಸ ದೇವರ ದರ್ಶನವನ್ನು ಮಾಡಿಕೊಂಡು ಬರುವಂತಹದ್ದು ಎಲ್ಲ ಉಲ್ಲಿಖಿತವಾಗಿದೆ. ಹಾಗಾಗಿ ಇಂತಹ ಬದರಿ ಆದ್ದರಿಂದಲೇ ನಮಗೆಲ್ಲ ಮಾಧ್ವರಿಗೆ ಬದರಿಕಾಶ್ರಮ ಅತ್ಯುತ್ತಮವಾದಂತಹ ಕ್ಷೇತ್ರ. ಆದರೆ ಈಗ ನಾವು ನೋಡುವ ಬದರಿಕಾಶ್ರಮ, ಉತ್ತರ ಬದರಿಕಾಶ್ರಮ ಬೇರೆ ಉಂಟು. ಆದರೂ ನಾವು ಅಟ್ಲೀಸ್ಟ್ ಕ್ಲೋಸ್ ಟು ದಟ್ ಹೋಗಿ ಆ ನಾರಾಯಣನನ್ನು ದರ್ಶನ ಮಾಡಿಕೊಂಡು ಬರುವಂತಹದ್ದು ಅಂತ. ಇನ್ನು ಪಾಹಿ ಸತ್ ತ್ರಾಣ, ಒಳ್ಳೆಯ ತ್ರಾಣವನ್ನು ಉಳ್ಳವರು ವೇದವ್ಯಾಸ ದೇವರು ಅಂತ. ಅಂದರೆ ತ್ರಾಣ ಅಂತಂದರೆ ಫಿಸಿಕಲ್ ಎನರ್ಜಿ ಅಂತಲೂ ಆಗ್ತದೆ, ಮೆಂಟಲ್ ಎನರ್ಜಿ ಅಂತ ಕೂಡ ಆಗ್ತದೆ. ಇಂತಹ ತ್ರಾಣ ಉಳ್ಳವರು ವೇದವ್ಯಾಸ ದೇವರು. ಅದು ಇಲ್ಲದೇ ಇದ್ದರೆ ಇಂತಹ ಗ್ರಂಥಗಳನ್ನೆಲ್ಲ ಬರೀಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಬರೆದಿದ್ದಾರೆ! ಅಷ್ಟಾದಶ ಪುರಾಣಗಳು, ಪಂಚಮ ವೇದ ಅನ್ನುವಂತಹ ಮಹಾಭಾರತ, ಮತ್ತು ವೇದಗಳು. ಅಂದರೆ ವೇದಗಳು ಗೌತಮರ ಶಾಪದಿಂದಾಗಿ ಲುಪ್ತವಾಗಿತ್ತು, ಸಿಗದೇ ಹೋಗಿತ್ತು. ಅಂತಹ ಸಂದರ್ಭದಲ್ಲಿ ಆ ವೇದಗಳನ್ನು ವಿಭಜನೆ ಮಾಡಿ ವ್ಯಾಸತ್ವವನ್ನು ವಹಿಸಿಕೊಂಡ್ರು. ಅಂದರೆ 4 ವೇದಗಳು ಅಂತ ಅದನ್ನು ಸಿಲಬಸ್ ಕ್ರಿಯೇಟ್ ಮಾಡಿ ಅದನ್ನು ನೀಟಾಗಿ ಬರೆದು ಕೊಟ್ಟಿದ್ದಾರೆ. ಅಂದರೆ ನಶಿಸಿ ಹೋದಂತಹದ್ದನ್ನು ನಮಗೆ ಲಭ್ಯವನ್ನಾಗಿ ಮಾಡಿಕೊಟ್ಟವರು ಅದು ವೇದವ್ಯಾಸ ದೇವರು ಅಂತ. ಇನ್ನು ಒಳ್ಳೆಯ ಆ ವೇದಗಳಲ್ಲಿ ನಿಷ್ಣಾತರಂದರೆ ವೇದದ ಅಭಿಮಾನಿ ಅಷ್ಟೇ ಅಲ್ಲ, ವೇದಕ್ಕೆ ಆಶ್ರಯಪ್ರದರು ಅಷ್ಟೇ ಅಲ್ಲ, ವೇದದಿಂದ ಪ್ರತಿಪಾದ್ಯರು ಅಷ್ಟೇ ಅಲ್ಲ, ವೇದ ನಿಯಾಮಕರು. ವೇದದ ಮೇಲೆ ಆಧಿಪತ್ಯ ಉಂಟು ಆ ಭಗವಂತನಿಗೆ, ವೇದವ್ಯಾಸ ದೇವರಿಗೆ. ಹಾಗಾಗಿ ಆ ವೇದಗಳನ್ನು ಮತ್ತು ನಂತರದಲ್ಲಿ ಲಕ್ಷ್ಮೀದೇವಿಯರೆಲ್ಲರೂ ಕೂಡ ಅವಾಂತರ ಅಭಿಮಾನಿ ದೇವತೆಗಳಿದ್ದಾರೆ. ಅವರೆಲ್ಲ ಅಭಿಮಾನಿ ದೇವತೆಗಳು. ಭಗವಂತ ವೇದ ಪ್ರತಿಪಾದ್ಯ, ವೇದ ನಿಯಾಮಕ ಅಂತ. ಅಂದರೆ ಇಂತಹ ವೇದವ್ಯಾಸ ದೇವರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದು ಜಗನ್ನಾಥದಾಸರು ಅಂತ. ಇನ್ನು ನಾವು ವೇದ ಪೀಠ ಅಂತ ಚಿಂತನೆ ಮಾಡುವಾಗ, ವೇದವ್ಯಾಸ ದೇವರು ಅಂತ ಹೇಳುವಾಗ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು ನಾವು. ವೇದವ್ಯಾಸ ಅನ್ನುವಂಥದ್ದು ಅದು ಒಂದು ಪೀಠ, ವ್ಯಾಸಪೀಠ ಅಂತ ನಾವು ಏನು ಹೇಳ್ತೇವೆ, ಹಾಗೆ ಅದೊಂದು ಸ್ಥಾನ. ಅದು ಆ ಸ್ಥಾನದಲ್ಲಿ ಭಗವಂತ ಕೆಲವು ಯುಗಗಳಲ್ಲಿ ಮಾತ್ರ ಶ್ರೀಮನ್ನಾರಾಯಣನೇ ಸಾಕ್ಷಾತ್ತಾಗಿ ಆ ವೇದವ್ಯಾಸರಾಗಿ ಅವತಾರ ಮಾಡಿಕೊಂಡು ಬಂದು ಆ ಒಂದು ಪಟ್ಟವನ್ನು ಅಲಂಕರಿಸ್ತಾನೆ ಅಂತ ಇದು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಯಾಕೆ ತಿಳ್ಕೊಳ್ಬೇಕು ಅಂತ ಕೇಳಿದರೆ, ಹೇಗೆ ನವವಿಧ ಭಕ್ತಿ ಅಂತ ಇದೆ, ಅದೇ ರೀತಿಯಲ್ಲಿ ನವವಿಧ ದ್ವೇಷ ಅಂತಲೂ ಕೂಡ ಇದೆ. ಆ ನವವಿಧ ದ್ವೇಷದಲ್ಲಿ ಒಂದು ಪ್ರಾದುರ್ಭಾವ ವಿಪರ್ಯಾಸ ಅಂತ ಹೇಳ್ತಾರೆ. ಪ್ರಾದುರ್ಭಾವ ಅಂತಂದರೆ ಅವತಾರ ಅಂತ. ಅಂದರೆ ಭಗವಂತನ ಅವತಾರಗಳು ಯಾವುದು ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅಂತ ಆಚಾರ್ಯ ಮಧ್ವರು ಹೇಳ್ತಾರೆ. ಇಲ್ಲ ಅಂತಂದರೆ ಅದು ತಮಸ್ಸಿಗೆ ಸಾಧನ ಆಗ್ತದೆ ಅಂತ. ಉದಾಹರಣೆಗೆ, ಈ ಬಲರಾಮನನ್ನು ಭಗವಂತ ಅಂತ ತಿಳ್ಕೊಳ್ಳೋದು, ಪರಶುರಾಮ ದೇವರನ್ನು ಭಗವಂತನ ಅವತಾರ ಅಲ್ಲ ಅಂತ ಕೆಲವರು ತಿಳ್ಕೊಳ್ಳುವವರಿದ್ದಾರೆ. ಆದರೆ ಅದು ಹಾಗಲ್ಲ. ಪರಶುರಾಮ ದೇವರು ಭಗವಂತನ ನಾರಾಯಣನ ಸಾಕ್ಷಾತ್ ಅವತಾರ, ಬಲರಾಮ ಶೇಷನ ಅವತಾರ, ಅವನಲ್ಲಿ ಶುಕ್ಲಕೇಶ ಆವೇಶ. ಇದು ಈ ರೀತಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅಂತ. ಇಲ್ಲಿ ವೇದವ್ಯಾಸ ಅನ್ನುವಂತಹ ಪಟ್ಟ ಏನಿದೆ, ಅದರಲ್ಲಿ 5 ಯುಗಗಳಲ್ಲಿ, ಅಂದರೆ 3ನೇ ದ್ವಾಪರ ಯುಗ, 7ನೇ ದ್ವಾಪರ ಯುಗ, 16ನೇ ದ್ವಾಪರ ಯುಗ, 25ನೇ ದ್ವಾಪರ ಯುಗ ಹಾಗೂ 28ನೇ ದ್ವಾಪರ ಯುಗದಲ್ಲಿ ಸಾಕ್ಷಾತ್ ನಾರಾಯಣನೇ ಈ ವೇದವ್ಯಾಸರಾಗಿ ಅವತಾರ ಮಾಡ್ತಾರೆ ಅಂತ ಸ್ಪಷ್ಟವಾಗಿ ಆಚಾರ್ಯ ಮಧ್ವರು ತಿಳಿಸಿಕೊಡ್ತಾರೆ. ಉಳಿದ ಯುಗಗಳಲ್ಲಿ ಬೇರೆ ಬೇರೆ ದೇವತೆಗಳು, ಮುಂದಿನ ಯುಗದಲ್ಲಿ, ಮುಂದಿನ ದ್ವಾಪರ ಯುಗದಲ್ಲಿ ಅಶ್ವತ್ಥಾಮಾಚಾರ್ಯರು ವೇದವ್ಯಾಸ ಪಟ್ಟವನ್ನು ಅಲಂಕರಿಸ್ತಾರೆ ಅಂತ ಅರ್ಥ. ಹೇಗೆ ಈಗ ಆಚಾರ್ಯ ಮಧ್ವರ ಪೀಠ, ಅದನ್ನು ಆಚಾರ್ಯ ಮಧ್ವರು ಅಲಂಕರಿಸಿದ್ರು. ಆಮೇಲೆ ಇನ್ನು ಬೇರೆ ಬೇರೆ ಜ್ಞಾನಿಗಳು ಆ ಪೀಠವನ್ನು ಹೇಗೆ ಅಲಂಕರಿಸಿದ್ರೋ ಹಾಗೆ ಅದಕ್ಕೋಸ್ಕರನೇ ಇದನ್ನು ಸರಿಯಾಗಿ ತಿಳಿದುಕೊಳ್ಳಿ ಅನ್ನುವುದಕ್ಕೋಸ್ಕರನೇ ವೇದಪೀಠ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ ಜಗನ್ನಾಥದಾಸರು. ಯಾಕಂದರೆ ಸ್ಪಷ್ಟವಾಗಿ ಇದನ್ನು ತಿಳ್ಕೊಳ್ಬೇಕು, ಇಲ್ಲ ಅಂದರೆ ದೋಷ ಬರ್ತದೆ ಅಂತ. ಹಾಗಾಗಿ ವೇದಪೀಠ ಅಂತ ಹೇಳಿದ್ದಾರೆ.
ಇನ್ನು ಆ ವೇದವ್ಯಾಸ ದೇವರು ನಮಗೆ ಏನೆಲ್ಲ ಕೊಟ್ಟಿದ್ದಾರೆ, ಇಡೀ ವೈದಿಕ ವಾಂಗ್ಮಯವನ್ನು ನಮಗೆ 4 ಋಕ್ ಯಜು ಸಾಮ ಅಥರ್ವ ಅಂತ 4 ಲುಪ್ತ ಕಳೆದು ಹೋಗಿದ್ದಂತಹ ವೇದ ಸಂಪತ್ತನ್ನು 4 ವೇದಗಳ ಋಕ್ಕುಗಳನ್ನು ಹಲವು ಶ್ಲೋಕಗಳ ರೀತಿಯಲ್ಲಿ ಕೊಟ್ಟಿದ್ದಾರೆ. ಆ ವೇದಗಳಲ್ಲಿ ಏನಿದೆ, ಮೇಲ್ನೋಟಕ್ಕೆ ವೇದಗಳನ್ನು ನಾವು ಒಂದು ನಟ್ಶೆಲ್ ಹೇಳುವುದು ಹೇಗೆ ಅಂತ ಕೇಳಿದರೆ, ವೇದಗಳನ್ನು ತ್ರೇರ್ಥತಾಂ ಅಂತ ಮಧ್ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಆಚಾರ್ಯ ಮಧ್ವರು ಹೇಳಿದ್ದಾರೆ 3 ಅರ್ಥ, ಮೇಲ್ನೋಟಕ್ಕೆ 3 ಅರ್ಥ ಇದೆ ವೇದಕ್ಕೆ. ಏನು ಅಂತ ಕೇಳಿದರೆ, ವೇದದಲ್ಲಿ ಉದಾಹರಣೆ ಮೂಲಕ ತಿಳ್ಕೊಳ್ಳುವುದು ಅಂತಂದರೆ ಒಂದು ಅಗ್ನಿ ಸೂಕ್ತ ಅಂತ ಇದೆ. ಆ ಅಗ್ನಿ ಸೂಕ್ತದಲ್ಲಿ 3 ರೀತಿಯ 3 ಲೆವೆಲ್ಲಲ್ಲಿ ತಿಳ್ಕೊಳ್ಬೇಕು ಅಗ್ನಿ ಸೂತ್ರವನ್ನು. ಹೇಗೆ? ಒಂದು, ಕಣ್ಣೆದುರಿಗೆ ಕಾಣುವಂತಹ ಒಂದು ಈ ಜಡವಾದಂತಹ ಬೆಂಕಿ ಕಾಣ್ತದೆ, ಹೋಮ ಮಾಡುವಾಗ ಕಾಣ್ತದೆ ಬೆಂಕಿ ಒಂದು. ಇನ್ನೊಂದೇನು? ಇದು ಪ್ರತ್ಯಕ್ಷ ಸಿದ್ಧ, ಕಣ್ಣೆದುರಿಗೆ ಕಾಣುವಂತಹ ಬೆಂಕಿ ಆದರೂ ಕೂಡ ತಾನಾಗೇ ಉರಿಲಿಕ್ಕೆ ಸಾಮರ್ಥ್ಯ ಇಲ್ಲ. ಅದರ ಒಳಗೆ ಅಗ್ನಿಯು ಆ ಸಪ್ತಜಿಹ್ವನಾದವ, ಅವನು ಅದರೊಳಗೆ ಅಭಿಮಾನಿ ದೇವತೆ ಬಂದು ತನಗೆ ಆ ಔಷ್ಣ್ಯ ಎನ್ನುವಂತಹ ಕೆಲಸವನ್ನು ಅದರಲ್ಲಿ ತುಂಬಿ ಪ್ರಕಾಶ ಅದನ್ನೆಲ್ಲ ತುಂಬಬೇಕು. ಅದಕ್ಕೆ ಏನಾಯ್ತು? ಈಗ ಅಭಿಮಾನಿ ದೇವತೆಯ ಚಿಂತನೆ ಆಗಬೇಕು. ಇನ್ನು ಆ ಅಗ್ನಿ ಅಂತರ್ಯಾಮಿಯಾದಂತಹ ಮಧ್ವಾಂತರ್ಗತ ಆ ಭಗವಂತ ಪರಶುರಾಮ ರೂಪಿ ಪರಮಾತ್ಮನ ಚಿಂತನೆಯೂ ಬರಬೇಕು ಇದರಲ್ಲಿ. ಹಾಗಾಗಿ ಏನಂತ ಅರ್ಥ ಆಯಿತು? 3 ಅರ್ಥ ಉಳ್ಳದ್ದು ಇಡೀ ಇದೇ ರೀತಿಯಲ್ಲಿ ಎಲ್ಲ ಸೂತ್ರಗಳು ಕೂಡ ಅಂತ ಹೇಳ್ತಾರೆ. ಅಂದರೆ ಈಗ ಏನಾಯ್ತು ಇದರಿಂದ ಅಂತ ಕೇಳಿದರೆ, ಮೊದಲನೆಯದಾಗಿ ಈ ಜಡಾತ್ಮಕವಾದಂತಹ ಪ್ರಪಂಚದ ಸತ್ಯತ್ವ ಹಾಗೂ ಈ ಜಡಾತ್ಮಕವಾದಂತಹ ಪ್ರಪಂಚವು ಅಸ್ತಿ, ಉಂಟು, ಇದಕ್ಕೆ ಕಾರಣನಾದವ ಭಗವಂತ ಅನ್ನುವುದನ್ನು ಒಂದು ತಿಳಿಸಿಕೊಡ್ತದೆ. ಅಂದರೆ ಜಡವಾದ ಬೆಂಕಿಯನ್ನು ನೋಡಿದಾಗ ಪಂಚಭೂತಗಳು ಸಿದ್ಧ ಆಗ್ತದೆ. ಹೀಗೆ ಜಡಾತ್ಮಕ ಪ್ರಪಂಚ. ಮತ್ತೊಂದು, ಜಡಕ್ಕೂ ಚೇತನಕ್ಕೂ ನಂತರದ ವಿಷಯ ಚೇತನ, ಅಲ್ಲೇನು ಅಗ್ನಿ ಇದ್ದಾನೆ, ಅಭಿಮಾನಿ ದೇವತೆ ಇದ್ದಾನೆ. ಹಾಗೆ ಮಾಡುವಾಗ ಏನಾಯಿತು? ತನ್ನಿಂತಾನೇ ಹೋಮ ಆಗ್ತದ, ಅದಕ್ಕೊಬ್ಬ ಯಜಮಾನ ಅಂತ ಆಗಬೇಕು. ಈ ಯಜಮಾನ ಅಂತ ಹೇಳಿದಾಗ ಸಾಮಾನ್ಯ ಜೀವರಾಶಿಗಳೆಲ್ಲ ಸಿದ್ಧ ಆಯಿತು. ಇನ್ನು ಅಭಿಮಾನಿಗಳನ್ನು ನೋಡಿದಾಗ ದೇವತೆಗಳ ಪ್ರಪಂಚ ಅಷ್ಟೂ ಸಿದ್ಧ ಆಯಿತು. ಆದರೆ ಹೋಮ ಮಾಡುವ ಪರ್ಪಸ್ ಏನಕ್ಕಿದೆ? ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ ಅಂತ ಹೇಳಿದಾಗ ಅದೃಷ್ಟ ಅನ್ನುವಂಥದ್ದು ಸಿದ್ಧ ಆಯಿತು. ಅಂದರೆ ಪಾಪ ಪುಣ್ಯಾದಿಗಳಿರ್ಬಹುದು, ಅಥವಾ ದೈತ್ಯರು ದೇವತೆಗಳು ಎಲ್ಲ ಇರಬಹುದು, ಇಂಥದ್ದೆಲ್ಲ ಸಿದ್ಧ ಆಯಿತು. ಇನ್ನು ಅದಕ್ಕೂ ಮೀರಿದಾಗ, ಹಾಗಾಗಿ ಈಗ ಏನಾಯಿತು? ಜಡ ಸಿದ್ಧ ಆಯಿತು, ಆಮೇಲೆ ಜೀವರು ಸಿದ್ಧರಾದರು, ಇನ್ನು ಅಭಿಮಾನಿ ದೇವತೆಗಳು ಸಿದ್ಧರಾದರು. ಇನ್ನು ಅದರ ಮೇಲೆ ಯಾರಿದ್ದಾರೆ? ಆ ಮಧ್ವಾಂತರ್ಗತ ಲಕ್ಷ್ಮ್ಯಾತ್ಮಕವಾದಂತಹ ಭಗವಂತ, ಲಕ್ಷ್ಮಿಯ ಪತಿಯಾದಂತಹ ಭಗವಂತ ಅಂತ ಹೇಳಿದಾಗ ಪರತತ್ವ ಅಂದರೆ ಆ ಲಕ್ಷ್ಮೀಶ ಸಿದ್ಧ ಆಯಿತು. ಈಗ ಏನಾಯಿತು? ನಾರಾಯಣ ಸರ್ವೋತ್ತಮ ಅನ್ನುವಂಥದ್ದು ಸಿದ್ಧ ಆಯಿತು. ಸ್ಥೂಲವಾಗಿ ನೋಡಿದಾಗ ಇಷ್ಟೂ ಅಂಶವನ್ನು ಉಳ್ಳದ್ದು ಆ ವೇದಗಳು ಅಂತ. ಈ ವೇದ ಅದು ಬ್ರಹ್ಮಾಂಡ ಉಂಟು, ಅನಂತಾವೈ ವೇದಾಹ. ಇನ್ನು ನಟ್ಶೆಲ್ ಹೇಳುವುದು ಅಂದರೆ ಹೀಗೆ, ಈ ಇಷ್ಟಕ್ಕೂ ಕೂಡ ಪ್ರತಿಪಾದ್ಯನಾದವ ಯಾರು? ವೇದ ಪ್ರತಿಪಾದ್ಯ ಭಗವಂತ ಅಂತ. ಅದನ್ನು ವಾದಿರಾಜರು ದಾಸರೆಲ್ಲ ಹೇಳ್ತಾರೆ, ವೇದ ಓದಲಿಬೇಕು, ಇದರ ಅರ್ಥ ಭಗವಂತ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾಂತ್ರಿಕವಾದಂತಹ ಪ್ರಪಂಚ ಅಲ್ಲ ವೈದಿಕ ಪ್ರಪಂಚ ಅನ್ನುವಂಥದ್ದು. ಇದರಲ್ಲಿ ಭೇದಗಳೂ ಸಿದ್ಧ ಆಯಿತು, ತಾರತಮ್ಯವೂ ಸಿದ್ಧವಾಯಿತು. ಅಂದರೆ ಎಲ್ಲ ತತ್ವಗಳನ್ನು ಉಳ್ಳಂತಹದ್ದು ವೇದಗಳು. ಈ ವೇದಗಳನ್ನು ಕೊಡ್ತಾರೆ ವೇದವ್ಯಾಸ ದೇವರು. ಅದರ ಜೊತೆಗೆ ವೇದಗಳು ಇಷ್ಟು ರಿಕ್ಕನ್ನು ಮಾತ್ರ ಕೊಟ್ಟರೆ ಯಾರಿಗೂ ಅರ್ಥ ಆಗುವಂಥದ್ದಲ್ಲ. ಏನಂತ ತಿಳ್ಕೊಳ್ಬೇಕು? ಇದೆಲ್ಲ ನಾನು ಹೇಳಿದ್ದನ್ನು ಹೇಗೆ ನಮ್ಗೆ ಅರ್ಥ ಆಯಿತು ಅಂತಂದರೆ ಆಚಾರ್ಯ ಮಧ್ವರು ತಿಳಿಸಿಕೊಟ್ಟಿದ್ದಾರೆ, ಅರ್ಥ ಆಯಿತು. ಆದರೆ ಹೇಗೆ ಗೊತ್ತಾಗಬೇಕಂದ್ರೆ ವೇದವ್ಯಾಸರೇ ಸ್ವಯಂ ವೇದಗಳನ್ನು ಕೊಟ್ಟು ಅಭಿವ್ಯಕ್ತ ಮಾಡಿಕೊಟ್ಟು, ಇನ್ನು ಆ ವೇದಗಳಿಗೆ ವೇದಗಳ ಅರ್ಥ ನಿರ್ಣಾಯಕವಾದಂತಹ ಬ್ರಹ್ಮಸೂತ್ರಗಳು, ಅಂದರೆ ವೇದಗಳನ್ನು ಒಂದು ಥಿಯರಮ್ಸ್ ಥರ ಅಬೌಟ್ 572 500+ ಸೂತ್ರಗಳನ್ನು ಕೊಟ್ಟರು. ಅದನ್ನು ಬ್ರಹ್ಮಸೂತ್ರ ಅಂತ ಮಾಡಿಕೊಟ್ಟಿದ್ದಾರೆ, ವೇದವ್ಯಾಸ ದೇವರು ರಚನೆ ಮಾಡಿಕೊಟ್ಟಿದ್ದಾರೆ. ಇನ್ನೇನು ಕೊಟ್ಟರು ವೇದವ್ಯಾಸರು ಪ್ರಪಂಚಕ್ಕೆ ಅಂತಂದರೆ ಪಂಚಮ ವೇದವಾದಂತಹ ಮಹಾಭಾರತ. ಅಂದರೆ ವೇದಗಳು ಎಲ್ರಿಗೂ ಅರ್ಥ ಆಗೋದಿಲ್ಲ, ಸಾಮಾನ್ಯವಾದಂತಹ ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ಅಂತ ಹೇಳಿದ್ದಾರೆ.
ಅಂದರೆ ಸಾಮಾನ್ಯರಿಗೂ ಕೂಡ ಯಾರಿಗೆ ಸ್ತ್ರೀ ಶಬ್ದಕ್ಕೆ ವಿಪರೀತ ಜ್ಞಾನ ಉಳ್ಳವರು ಅಂತ ಅರ್ಥ ಬರ್ತದೆ. ಅಂತಹ ಬ್ರಹ್ಮ ಬಂಧುಗಳು ಅಂತೆಲ್ಲ ಯಾರಿದ್ದಾರೆ, ಸಾಮಾನ್ಯವಾದಂತಹ ಅಧಿಕಾರಿಗಳು, ಅವರಿಗೆ ಮಹಾಭಾರತವನ್ನು ಕೊಟ್ಟರು. ಇನ್ನು ಅಷ್ಟಾದಶ ಪುರಾಣಗಳನ್ನು ಕೊಟ್ಟಿದ್ದಾರೆ. ಭಾಗವತಾದಿ ಅಷ್ಟಾದಶ ಪುರಾಣಗಳನ್ನು ವೇದವ್ಯಾಸ ದೇವರು ಕೊಟ್ಟಿದ್ದಾರೆ. ಇಂತಹ ದೊಡ್ಡ ಶ್ರೇಷ್ಠ ಶಾಸ್ತ್ರ ಸಂಪತ್ತನ್ನು ಲೋಕಕ್ಕೆ ಕೊಟ್ಟವರು ಅದು ವೇದವ್ಯಾಸ ದೇವರು, ಶ್ರೀಮನ್ನಾರಾಯಣನೇ. ಹಾಗಾಗಿ ಯಾವ ವ್ಯಕ್ತಿ ನಾರಾಯಣನೇ ನಿರ್ದೋಷ ನಿರ್ದುಷ್ಟನಾದವ, ಅವನು ಕೊಟ್ಟರೆ ಅದರಲ್ಲಿ ಕಣ್ಮುಚ್ಚಿಕೊಂಡು ಅದನ್ನು ತಿಳ್ಕೊಳ್ಬಹುದು. ಮತ್ತೊಂದು ನಮಗೆ ದೊಡ್ಡ ಅನುಗ್ರಹ ಅಂತಂದರೆ ಈ ವೇದ ಪೀಠವನ್ನು ನಮಗೂ ಕೂಡ ಮುಂದುವರಿಸಿ ಬಂದು ಕೊಟ್ಟು ಅನುಗ್ರಹ ಮಾಡಿದವರು ಅದು ಆಚಾರ್ಯ ಮಧ್ವರು ಅಂತ. ಆ ವೇದವ್ಯಾಸ ದೇವರು ಇವತ್ತಿಗೂ ಕೂಡ ಉತ್ತರ ಬದರಿಕಾಶ್ರಮದಲ್ಲಿದ್ದಾರೆ. ಒಂದು ಘಟನೆ ಅಂದರೆ ಆ ಭಗವಂತನ ಹತ್ರ ಆ ಮುಖ್ಯ ಪ್ರಾಣದೇವರು ಅಂದರೆ ವೇದವ್ಯಾಸರ ಬಳಿ ಆಚಾರ್ಯ ಮಧ್ವರು ಹೋಗ್ತಾರಂತೆ. ಹೋಗಿ ದರ್ಶನ ಮಾಡಿದಾಗ ಆಚಾರ್ಯ ಮಧ್ವರು ಕೇಳ್ತಾರಂತೆ, ಈ ಲೋಕದಲ್ಲೆಲ್ಲ ಏನೋ ಇದ್ದಾರೆ ಜನ, ಇವರಿಗೆಲ್ಲ ನಿಜವಾಗ್ಲೂ ಇವರಿಗೆಲ್ಲ ಹೋಗಿ ಇದೆಲ್ಲ ತಿಳಿಸ್ಬೇಕಾ ಅಂತ ಕೇಳಿದರೆ, ಇಲ್ಲ, ಇದ್ದಾರೆ, ಸಾತ್ವಿಕರು ಇದ್ದಾರೆ, ಕೆಸರು ಮುಚ್ಚಿಕೊಂಡಂತಹ ರತ್ನಗಳ ಹಾಗೆ ಇನ್ನೂ ಲೋಕದಲ್ಲಿ ಸಾತ್ವಿಕರಿದ್ದಾರೆ, ಅವರಿಗೆಲ್ಲ ಹೋಗಿ ಉಪದೇಶವನ್ನು ಮಾಡು ಅಂತ. ಅಂದರೆ ಆಚಾರ್ಯರಿಗೆ ಅಜ್ಞಾನ ಅಂತ ಅರ್ಥ ಅಲ್ಲ, ಅವ್ರಿಗೆ ಏನು ಇಂಟ್ರೆಸ್ಟ್ ಇಲ್ಲ ಇಂತಹ ಸಾಮಾನ್ಯ ಜನರಲ್ಲಿ ಅಂತ ಅರ್ಥ. ಆದರೆ ಆ ಭಗವಂತನ ಅಪ್ಪಣೆಯನ್ನೂ ಪಡೆದುಕೊಳ್ಬೇಕು ಅಂತ ಅರ್ಥ. ಯಾಕಂದರೆ ಆಚಾರ್ಯರ ಎತ್ತರ ಬಹಳ ದೊಡ್ಡದು. ಆದರೂ ಕೂಡ ನಾನು ಇದನ್ನು ಹೇಳಲಿಕ್ಕೆ ಬಂದಿದ್ದೇನು ಅಂದರೆ, ನಮ್ಮ ಮೇಲೆ ಉಪೇಕ್ಷೆ ಅಂತ ಅರ್ಥ ಅಲ್ಲ, ಆಚಾರ್ಯ ಮಧ್ವರು ಕೂಡ ಕರುಣಾಮಯಿಗಳು. ಆದರೆ ನಮ್ಮಂಥವರಿಗೆ ಬಂದು ಕೊಟ್ಟಿದ್ದಾರೆ ಆಚಾರ್ಯರ ಗ್ರಂಥ. ಎಷ್ಟು ದುಃಖಮಯವಾದಂತಹ ಸ್ಥಿತಿ ಅಂತಂದರೆ, ನಾವು ಅದು ಏನು ಕೊಟ್ಟಿದ್ದಾರೆ ಆಚಾರ್ಯರು ಅಂತ ಕೇಳಲಿಕ್ಕೂ ಇಂಟ್ರೆಸ್ಟ್ ಇಲ್ಲದೇ ಇರುವಂತಹ ಒಂದು ಶೋಚನೀಯ ಸ್ಥಿತಿಯಲ್ಲಿ ನಾವಿದ್ದೇವೆ. ಇದನ್ನು ಆಚಾರ್ಯರೇನೋ ಗ್ರಹಚಾರ ಇರಲಿಲ್ಲ ಅವರಿಗೆ ಇದನ್ನೆಲ್ಲ ಕೊಡಬೇಕು ಅಂತ. ಆದರೆ ಹೋಗಿ ಹೇಳ್ತಾರೆ ವೇದವ್ಯಾಸ ದೇವರ ಹತ್ರ. ಆದರೆ ಆ ವೇದವ್ಯಾಸ ದೇವರು ಅನುಗ್ರಹ ಮಾಡ್ತಾರೆ, ಅಪ್ಪಣೆ ಮಾಡ್ತಾರೆ, ಇಲ್ಲ ಕೊಡಬೇಕು ಇದನ್ನು ಪ್ರಪಂಚಕ್ಕೆ ಅಂತ. ಆಚಾರ್ಯರು ಕೂಡ ಅದನ್ನು ಶಿರಸಾವಹಿಸಿ ಇಂಥವರಿಗೂ ಕೂಡ ನಮ್ಮಂಥವರಿಗೂ ಕೂಡ ಮುಟ್ಟಬೇಕು ಅನ್ನುವಂತಹ ಒಂದು ದೃಷ್ಟಿಯಲ್ಲಿ ಇಲ್ಲಿ ಪವಿತ್ರಂ ಪಾಜಕ ಕ್ಷೇತ್ರಂ ಕೋನ ಸೇವೇತ ಕೋವಿದಃ, ನೇರವಾಗಿ ವೇದವ್ಯಾಸರ ಆ ಒಂದು ಸಂದೇಶವನ್ನು ನಮಗೆ ಮುಟ್ಟಿಸ್ಲಿಕ್ಕೋಸ್ಕರ ಈ ಯುಗದಲ್ಲಿ, ಕಲಿಯುಗದಲ್ಲಿ ಬಂದು ಇಲ್ಲಿ ಅವತಾರ ಮಾಡಿ ನಮಗೆ ಇಂತಹ ವೇದವ್ಯಾಸರ ಶ್ರೇಷ್ಠವಾದಂತಹ ಜ್ಞಾನದ ಸಾರವನ್ನು ಉಣ್ಣಿಸಲಿಕ್ಕೆ ಈ ವೇದಾರ್ಥ ನಿರ್ಣಯಕವಾದಂತಹ ಬ್ರಹ್ಮಸೂತ್ರಗಳಿಗೆ ಆಚಾರ್ಯ ಮಧ್ವರು ಬ್ರಹ್ಮಸೂತ್ರ ಭಾಷ್ಯಾದಿಗಳನ್ನು ಬರೆದಿದ್ದಾರೆ, ಅನುವ್ಯಾಖ್ಯಾನಾದಿಗಳನ್ನು ಬರೆದಿದ್ದಾರೆ. ಪುರಾಣ ಗ್ರಂಥಗಳಿಗೆ ಭಾಗವತ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯಾದಿ ಗ್ರಂಥಗಳನ್ನು ಬರೆದುಕೊಟ್ಟಿದ್ದಾರೆ. ಇನ್ನು ದ್ವಾದಶ ಸ್ತೋತ್ರಾದಿಗಳನ್ನು ಬರೆದುಕೊಟ್ಟಿದ್ದಾರೆ. ಹಾಗಾಗಿ ಆ ಸಚ್ಚಿದಾನಂದ ರೂಪದ ನೇರ ಪ್ರತಿಬಿಂಬರಾದಂತಹ ಮುಖ್ಯಪ್ರಾಣದೇವರು ಈಗಲೂ ಆಚಾರ್ಯ ಮಧ್ವರು ವೇದವ್ಯಾಸರೊಟ್ಟಿಗೆ ಉತ್ತರ ಬದರಿಕಾಶ್ರಮದಲ್ಲಿ ವಾಸಿಸಿಕೊಂಡಿದ್ದಾರೆ. ಹಾಗಾಗಿ ನಮಗೆ ನೇರ ನಂಟು ಆ ವೇದವ್ಯಾಸರ ಆ ಪರಂಪರೆಗೆ, ಪೀಠಕ್ಕೆ, ಗ್ರಂಥಗಳಿಗೆ ಅಂತ ಹೆಮ್ಮೆಯಿಂದ ಬೀಗುವುದಷ್ಟೇ ಅಲ್ಲ, ಅಧ್ಯಯನಕ್ಕೆ ತೊಡಗಬೇಕು ಅಧಿಕಾರಿಗಳು ಮತ್ತು ಚಿಂತಕರು, ಸಾಧಕರು, ಸಾತ್ವಿಕರು ಅಂತ ಇಲ್ಲಿ ಎಚ್ಚರಿಸ್ತಾ, ಇನ್ನು ವಿರಿಂಚಿ ಭವ ಶಕ್ರಾದಿ ಸುರವಿಜ್ಞಾನದಾಯಕ ಅಂತ ವಿಶೇಷವಾದಂತಹ ಜ್ಞಾನವನ್ನು ಆ ವಿರಿಂಚಿ ಭವ ಅಂದರೆ ಬ್ರಹ್ಮ ರುದ್ರಾದಿ ದೇವತೆಗಳಿಗೇನೆ ಆ ಕೊಡುವವರು ವೇದವ್ಯಾಸ ದೇವರು ಅಂತ. ಅಂದರೆ ವೇದವ್ಯಾಸ ದೇವರು ಇಲ್ಲಿ ವೇದವನ್ನು ಕೊಡುವಾಗ ನಮಗೋಸ್ಕರ ಕೊಟ್ಟಿದ್ದು ನಿಜವಾಗಿ. ಆದರೆ ಆ ದೇವತೆಗಳು ಆಲ್ರೆಡಿ ಉಪದಿಷ್ಟರಾಗಿದ್ದಾರೆ ಭಗವಂತನಿಂದ. ಆದರೂ ಕೂಡ ಯಾವಾಗ ಭಗವಂತ ಅವತಾರ ತಾಳಿಕೊಂಡು ಬಂದು ಈ ರೀತಿ ಉಪದೇಶ ಮಾಡ್ತಾನೆ, ಅವರೂ ಕೂಡ ಅದನ್ನು ಅತ್ಯಂತ ಆಸಕ್ತಿಯಿಂದ ಬಂದು ಕೇಳಿ ತಮ್ಮ ಜ್ಞಾನವನ್ನು ವಿಶಿಷ್ಟವನ್ನಾಗಿ ಮಾಡಿಕೊಳ್ತಾರಂತೆ. ಅಂದರೆ ನಾವೇ ನಮ್ಮ ಕೈಗೆ ನಮಗೋಸ್ಕರ ತಂದು ನಮ್ಮ ಮನೆಗೆ ಕೊಟ್ಟರೂ ಕೂಡ ವಿ ಆರ್ ಕಾಂಪ್ಲೆಸೆಂಟ್ ಆ್ಯಂಡ್ ಡಿಸ್ಇಂಟ್ರೆಸ್ಟೆಡ್. ಆದರೆ ಈ ನಾಳೆ ಬ್ರಹ್ಮ ಪದವಿ ಇನ್ನು ಮೋಕ್ಷಕ್ಕೆ ಹೋಗ್ಲಿಕ್ಕುಂಟು, ಆದರೂ ಕೂಡ ತಾವು ಆ ಭಗವಂತ ಏನು ಹೇಳ್ತಾನೆ ಅಂತ ವಿಶೇಷವಾದಂತಹ ಜ್ಞಾನವನ್ನು ಪಡೆದುಕೊಳ್ತಾರಂತೆ ಆ ಭಗವಂತನ ಮಾತುಗಳಲ್ಲಿ ಅಂತ. ಇದೂ ನಮಗೆ ದಿಕ್ಸೂಚಿ. ಅಂದರೆ ಅಷ್ಟು ಅಧಿಕಾರಿಗಳು ನಿಜವಾಗಿ ಆ ಬ್ರಹ್ಮಾದಿ ದೇವತೆಗಳು.
ಅಂತಹ ಅಧಿಕಾರಿಗಳಿದ್ರೂ ಕೂಡ ನಮ್ಮಂಥವರಿಗೂ ಕೂಡ ಅನುಗ್ರಹ ಮಾಡಿದ್ದಾರೆ ವೇದವ್ಯಾಸ ದೇವರು, ಆಚಾರ್ಯ ಮಧ್ವರು. ಆ ವೇದ ಪೀಠ ಅಂತಂದರೆ ನಾವು ಎಷ್ಟು, ಯಾಕಂದರೆ ನಾವು ತೇರ್ಗಡೆ ಆಗಬೇಕು, ನಾವು ಪಾಸಾಗಿ ಮುಂದೆ ಹೋಗ್ಲಿಕ್ಕಿರುವವರು. ಅವರಿಗೆಲ್ಲ ಆಲ್ರೆಡಿ ಅವರು ಡಿಸ್ಟಿಂಕ್ಷನ್ ತಗೊಂಡು ದೇ ಆರ್ ಆಲ್ರೆಡಿ ದೇರ್ ಎಟ್ ದಟ್ ಪೊಸಿಷನ್. ಹಾಗಾಗಿ ಇದರ ಬಗ್ಗೆ ನಾವು ತುಂಬ ಸೂಕ್ಷ್ಮವಾಗಿ, ಯಾಕಂದರೆ ಇದು ನಮಗೋಸ್ಕರ ಇರುವಂತಹದ್ದು, ನಮ್ಮ ಉದ್ಧಾರಕ್ಕೆ ಇರುವಂತಹದ್ದು ಅಂತ ಸೂಕ್ಷ್ಮವಾಗಿ ಅದರ ನಾವು ಚಿಂತನೆಯನ್ನು ಮಾಡಬೇಕು. ಇನ್ನು ಮೋದ ಚಿನ್ಮಯ ಗಾತ್ರ, ಲೋಕ ಪವಿತ್ರ, ಸುಚರಿತ್ರ ಅಂತ ಕೆಲವು ಶಬ್ದಗಳಿದ್ದಾವೆ. ಲೋಕ ಶಬ್ದಕ್ಕೆ ಜ್ಞಾನೇಂದ್ರಿಯಗಳು ಅಂತ ಅರ್ಥ. ಅಂದರೆ ಇಂದ್ರಿಯಗಳು, 11 ಇಂದ್ರಿಯಗಳು ಅಂತ ಇಟ್ಕೊಳ್ಳೋಣ. ಆ ಲೋಕಗಳೇನಿದೆ ಆ ಇಂದ್ರಿಯಗಳಿಗೆ ಪಾವಿತ್ರ್ಯವನ್ನು ಕೊಡುವವರು ವೇದವ್ಯಾಸ ದೇವರು. ಹೇಗೆ? ಈ ಶಾಸ್ತ್ರದ ಅಧ್ಯಯನದ ಮೂಲಕ ನಾವು ವೇದವ್ಯಾಸರನ್ನು ಚಿಂತನೆ ಮಾಡುವುದ ಮೂಲಕ ಅವರು ನಮಗೆ ಪಾವಿತ್ರ್ಯವನ್ನು ಕೊಡ್ತಾರೆ. ಮತ್ತು ಸುಚರಿತ್ರ ಗೊತ್ತು ನಮಗೆ, ಒಳ್ಳೆ ಚಾರಿತ್ರ್ಯ ಉಳ್ಳವರು, ನಮಗೂ ಒಳ್ಳೆ ಚಾರಿತ್ರ್ಯವನ್ನು ಕೊಡ್ತಾರೆ. ಈ 3 ಶಬ್ದಗಳಲ್ಲಿ ತ್ರ 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 ಅಂತ ಇದೆ. ಈ ತ್ರ ಶಬ್ದಕ್ಕೆ ಏನರ್ಥ? ನಾವು ಕೇವಲ ತ್ರ ಅಂತಲೇ ಚಿಂತನೆ ಮಾಡಿದ್ರೂ ಸಾಕು. ವೇದವ್ಯಾಸ ದೇವರು ತ್ರಾಯತೆ ಅಂತಂದರೆ ದಾಟಿಸ್ತಾರೆ ಅಂತ ಅರ್ಥ. ಈ ಭವಸಾಗರದಲ್ಲಿ ನಾವು ಇದ್ದೇವೆ. ತ್ರ ಅನ್ನುವಂಥದ್ದನ್ನು ತ್ರೀನ್ ಅತಿಶಯೇ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಯಾವುದೇ ಒಂದನ್ನು 3 ಸಲ ಪ್ರಯೋಗ ಮಾಡಿದರೆ ಅದು ಅತಿಶಯವಾದಂಥ ಫಲವನ್ನು ಕೊಡುವಂಥದ್ದು ಅಂತ ಹೇಳ್ತಾರೆ. ಇಲ್ಲಿ ಮೋದ ಚಿನ್ಮಯ ಗಾತ್ರ, ಲೋಕ ಪವಿತ್ರ, ಸುಚರಿತ್ರ, ತ್ರ 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 ಅಂತ ಇದೆ 3 ಬಾರಿ. ಅಂತಂದರೆ ಖಂಡಿತವಾಗಿಯೂ ದಾಟಿಸ್ತಾರೆ ವೇದವ್ಯಾಸ ದೇವರನ್ನು ನಂಬಿ ಅಂತ ಇಲ್ಲಿ ಇಂಪ್ಲಿಸಿಟ್ ಅರ್ಥವನ್ನು ಅಡಗಿಸಿ ಇಟ್ಟಿದ್ದಾರೆ ಆ ಜಗನ್ನಾಥದಾಸರು ಅಂತ. ಇನ್ನು ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯವಿದೂರ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಕುಟಿಲ ಅಂತಂದರೆ ಡ್ವಾರ್ಫ್ನೆಸ್ ಅಂತ ಅರ್ಥ. ಅಂದರೆ ನಮ್ಮಲ್ಲಿ ಕುತ್ಸಿತ, ನಾವು ಯಾವಾಗಲೂ ಹೇಗೆ ಅಂತಂದರೆ ನಾವು ಪಾಪ ಮಾಡಿ ಕೆಳಗೆ ಹೋಗ್ತಾ ಇರುವಂಥವರು ನಾವು. ಅಂದರೆ ಸಾಮಾನ್ಯವಾಗಿ ಮನುಷ್ಯನನ್ನು ಹಾಗೆ ಕರೀತಾರೆ. ಮನುಷ್ಯ ಜನ್ಮ ಎಷ್ಟು ಪಟ್ಟು ಬಂದಿರ್ತದೆ, ಆದರೆ ಮನುಷ್ಯ ಪಾಪ ಮಾಡಿ ಕೆಳಗೆ ಹೋಗುವಂಥ ಪ್ರವೃತ್ತಿ ಉಳ್ಳವ ಅಂತ. ನಮ್ಮನ್ನು ಅಲ್ಲಿ ಎಚ್ಚರಿಸಿ ಕುಟಿಲಗಳನ್ನೆಲ್ಲ ಅಂತ್ಯ ಮಾಡುವವರು. ಅಂದರೆ ನಮ್ಮಲ್ಲಿ ಕುಟಿಲಗಳಿದ್ದಾವೆ, ಅಂದರೆ ಪಾಪ ಮಾಡುವಂತಹ ಒಂದು ಪ್ರವೃತ್ತಿ ಇದೆ, ಅದನ್ನು ಅಂತ್ಯ ಮಾಡಿ ಮಧ್ಯವಿದೂರ. ನಾವು ಇಲ್ಲಿ ಸಿಕ್ಕಾಕೊಂಡಿದ್ದೇವೆ. ಅಂದರೆ ಒಂದು ರೀತಿ ತ್ರಿಶಂಕುವಿನ ಹಾಗೆ, ಈಚೆ ಕೆಟ್ಟವರೋ ಪೂರಾ ಕೆಟ್ಟವರೋ ಅಲ್ಲ, ಆಚೆ ಪೂರಾ ಸಾಧನೆ ಮಾಡ್ತೇವೋ ಅದೂ ಇಲ್ಲ. ಹಾಗಾಗಿ ಈ ಲಿಂಗ ದೇಹವನ್ನು ಹೊತ್ತುಕೊಂಡು ಆಚೆ ಸ್ವರ್ಗನೂ ಅಂದರೆ ಮೋಕ್ಷದ ಸುಖವೂ ಇಲ್ಲ, ಒಳಗೆ ಕಾಣ್ತಾ ಉಂಟು ನಮಗೆ ಸ್ವರೂಪ ಸುಖ ಇದೆ ಅಂತ ಗೊತ್ತಾಗತ್ತೆ, ಆದರೆ ಅದನ್ನು ಪಡಿಲಿಕ್ಕಾಗ್ತಾ ಇಲ್ಲ. ಅಂಥದ್ರಿಂದ ಮಧ್ಯ ಸ್ಥಿತಿ ಅದು. ಅದರಿಂದ ವಿದೂರ ಅಂದರೆ ವಿಶೇಷವಾಗಿ ದೂರ ಮಾಡ್ತಾರೆ. ಬರೀ ದೂರ ಮಾಡಿಬಿಟ್ರೆ ಏನಾಗತ್ತೆ? ಈಗ ನಮಗೆ ದೂರ ಆಗಿದೆ, ಆದರೆ ಏನಾಗುತ್ತದೆ? ಹುಟ್ಟು ಸಾವು. ಅಂದರೆ ನಮಗೆ ಗೊತ್ತೋ ಗೊತ್ತಿಲ್ಲ, ಗೊತ್ತಿಲ್ವೋ ಗೊತ್ತುಂಟು. ಅಂದರೆ ಸತ್ಕಾರ್ಯಗಳನ್ನು ಮಾಡ್ತೇವೋ ಇಲ್ಲ, ಪೂರ್ಣ ಮಾಡುವುದಿಲ್ಲ, ಮಾಡುವುದೇ ಇಲ್ವೋ ಏನೋ ಚೂರು ಮಾಡ್ತೇವೆ. ಅಂತಹ ಸ್ಥಿತಿ ಅದು ಮಧ್ಯದ ಸ್ಥಿತಿ, ಮಧ್ಯದಲ್ಲಿರುವಂತಹ ಸ್ಥಿತಿ. ಅದರಿಂದ ವಿಶೇಷವಾಗಿ ದೂರ ಆಗಬೇಕು ನಾವು. ಅಂದರೆ ಏನಾಗಬೇಕು? ಲಿಂಗದೇಹ ದೂರ ಹೋಗಬೇಕು. ಅದನ್ನು ಕೊಡುವವರು ವೇದವ್ಯಾಸ ದೇವರು. ಅಂದರೆ ವೇದವ್ಯಾಸ ದೇವರು ಅಂದರೆ ಹೆಂಗೆ? ವೇದವ್ಯಾಸ ದೇವರು ಬೇರೆ ಅಲ್ಲ, ಅವರು ಕೊಟ್ಟಿರುವಂತಹ ಶಾಸ್ತ್ರ ಬೇರೆ ಅಲ್ಲ. ಅಂದರೆ ಈ ಶಾಸ್ತ್ರದ ಚಿಂತನೆ ಮಂಥನೆ ಮಾಡುವುದು ಅಂತಂದ್ರು, ವೇದವ್ಯಾಸ ದೇವರ ಒಟ್ಟಿಗೆ ಮಾತಾಡುವುದು ಅಂತಂದ್ರೂ ಒಂದೇ ಅರ್ಥ. ಅಂದರೆ ನಮಗೆ ಗೊತ್ತಾಗಲ್ಲ, ಅದ ವೇದವ್ಯಾಸ ದೇವರು ಈ ಮೂಲಕ ನಾವು ನೋಡಿದ್ದೇವೆ. ಪೂಜ್ಯ ವಿದ್ಯಾಮಾನ್ಯ ತೀರ್ಥರು ಅವರು ತಾತ್ಪರ್ಯ ನಿರ್ಣಯ ಗ್ರಂಥವನ್ನು ಬಿಡಿಸ್ತಾ ಅವರು ಮಾತಾಡ್ತಾ ಇದ್ರಂತೆ. ಅಂದರೆ ಅವರಿಗೆ ಸಿದ್ಧಿಯಾಗಿತ್ತು ತಾತ್ಪರ್ಯ ನಿರ್ಣಯ ಗ್ರಂಥ ಅಂತ ಹೇಳ್ತಾರೆ. ಅರ್ಥಾತ್ ತನ್ಮೂಲಕ ಆಚಾರ್ಯರ ಮೂಲಕ ವೇದವ್ಯಾಸರ ಸಿದ್ಧಿಯನ್ನು ಪಡೆದವರು ಅಂತಲೇ ಅರ್ಥ ಅದಕ್ಕೆ. ಅದೇ ರೀತಿಯಲ್ಲಿ ನಮಗೂ ಕೂಡ ಇದು ದಿಕ್ಸೂಚಿ. ಭಗವಂತ ಛೇದ ಭೇದ ವಿಷಾದ ದೂರನಾಗಿದ್ದಾನೆ ಅವನು. ಆದರೆ ಅವನು ಲೋಕಕ್ಕೆ ಬರಲೇ ಇಲ್ಲ, ಅವನಿಗೆ ಲಿಂಗದೇಹವೇ ಇಲ್ಲ. ಇದು ಸಿದ್ಧವಾದಂತಹ ವಿಷಯ, ಅವನು ದೂರ ಆಗಿಬಿಟ್ಟಿದ್ದಾನೆ. ಆದರೆ ನಮಗೆ ನೈನಂ ಚಿಂದಂತಿ ಅದೇ ಹೇಳ್ತಾರಲ್ಲ, ಪಾವಕಃ ಅಂದರೆ ಒಂದು ನಮ್ಮ ಸೋಲ್ ಏನಿದೆ ಅದನ್ನು ದಹತಿ ಪಾವಕಃ, ಅದನ್ನು ಸುಡ್ಲಿಕ್ಕಾಗೋದಿಲ್ಲ ಅಗ್ನಿಗೆ, ಅದನ್ನು ಒದ್ದೆ ಮಾಡಲಿಕ್ಕಾಗೋದಿಲ್ಲ ನೀರಿಗೆ, ಯಾವುದನ್ನು? ಸ್ವರೂಪ ದೇಹವನ್ನು. ಆದರೆ ಈ ಪಾಂಚಭೌತಿಕ ದೇಹದ ಆವರಣ ಇದೆ, ಲಿಂಗದೇಹದ ಆವರಣ ಇದೆ. ಯಾವಾಗ ಆ ಲಿಂಗದೇಹದ ಆವರಣವನ್ನು ನಾವು ವಿದೂರ ಕಳಚಿಕೊಳ್ತೇವೆ, ಆ ರೀತಿಯಲ್ಲಿ ನಮಗೇನಾಗತ್ತೆ? ಛೇದ ಭೇದ
ವಿಷಾದ. ಛೇದ ಅಂದರೆ ಅಛೇದ್ಯತ್ವ ಬರ್ತದೆ, ಅಭೇದ್ಯತ್ವ ಬರ್ತದೆ, ಅಚ್ಯುತತ್ವ ಬರ್ತದೆ. ಚ್ಯುತಿ ಇರಬಾರ್ದು ನಮಗೆ. ಅಂದರೆ ನಮಗೆ ಅದು ಲಿಂಗದೇಹವೆಲ್ಲ ಬಹಳ ದೂರದಲ್ಲಿದೆ. ಈ ನಮ್ಮ ಲೋಕದಲ್ಲೇ ನೋಡೋಣ, ನಮ್ಮ ಸ್ಥಿತಿ ಏನಿದೆ. ಏನೋ ಒಂದು ಕೆಲಸಕ್ಕೆ ಹೊರಡ್ತೇವೆ, ವಿಘ್ನ ಬರ್ತದೆ, ಚ್ಯುತಿ ಬರ್ತದೆ. ಅಲ್ಲಿ ಏನೋ ಒಂದು ಮಾಡಲಿಕ್ಕೆ ಹೋಗ್ತದೆ, ಅದನ್ನು ದೈತ್ಯರು ಅದನ್ನು ಚಿಂದಿಗೊಳಿಸ್ತಾರೆ. ಇನ್ನೊಂದು ಏನೋ ಒಂದು ಮಾತಾಡ್ತೇವೆ, ಮಾತಿಗೆ ನೋವು ತರ್ತದೆ. ಇದು ಯಾವುದೂ ಆಗಬಾರ್ದು. ಅಂತಹ ಕುಟಿಲ ಅವೆಲ್ಲ ನಮ್ಮನ್ನು ಕುಗ್ಗಿಸ್ತದೆ, ನಮ್ಮ ಸಾಧನೆಗೆ ಕುಟಿಲತ್ವವನ್ನು ಕೊಡ್ತದೆ. ಇದನ್ನೆಲ್ಲ ಮೀರಿ ನಾವು ತೇರ್ಗಡೆ ಆಗಬೇಕು ಅಂತಂದರೆ ವೇದವ್ಯಾಸ ದೇವರ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನೊಂದು ಆದಾನಾದಿ ಕಾರಣ ಅಂತ ಹೇಳ್ತಾರೆ. ಇಲ್ಲಿ ಲೋಕದಲ್ಲಿ ನೋಡೋಣ ನಾವದನ್ನು. ಆ ದಾನಾದಿ ಕಾರಣ ಅಂತ ಯಾವಾಗಲೂ ಒಡೆದು ನೋಡಿ ಶಬ್ದಗಳನ್ನು ಅಂತ ವ್ಯಾಧಿರಾಜರು ಹೇಳಿದ್ದಾರೆ, ಜ್ಞಾನಿಗಳೆಲ್ಲ ಹೇಳ್ತಾರೆ. ಆದಾನಾದಿ ಕಾರಣ ಅಂತಿದೆ. ಆ ದಾನಾದಿ ಕಾರಣ ಅಂತ ಇಟ್ಕೊಂಡ್ರೆ ನಮಗೆಲ್ರಿಗೂ ಕೂಡ ದಾನ ಮಾಡಬೇಕು ಅನ್ನೋ ಅಪೇಕ್ಷೆ ಇರ್ತದೆ. ಯಾವುದನ್ನು ದಾನ ಮಾಡಬೇಕು? ನಮ್ಮಲ್ಲಿ ಏನೋ ಒಳ್ಳೆದಿದೆ, ಆ ಒಳ್ಳೆ ಮಾತುಗಳು ಅಂದರೆ ಚಿಕ್ಕವರಿಗೆ ಮಾರ್ಗದರ್ಶನ ಮಾಡಬೇಕು ಅನ್ನುವಂಥದ್ದಿದೆ. ಅಂತಂದರೆ ತುಂಬ ಒಳ್ಳೆಯದು ಅಂತ ಅರ್ಥ. ಅದನ್ನು ದಾನ ಮಾಡಬೇಕು ಅನ್ನುವ ಆಸೆ ಇರ್ತದೆ. ಅಥವಾ ದ್ರವ್ಯ ಹಣವನ್ನು ಸಂಪಾದನೆ ಮಾಡಬೇಕು, ಅದನ್ನು ದಾನ ಮಾಡಬೇಕು ಅನ್ನುವ ಅಪೇಕ್ಷೆ ಇರ್ತದೆ. ಅಥವಾ ನಮ್ಮಲ್ಲಿ ಏನೋ ನೆಮ್ಮದಿ ಉಂಟು, ಆ ನೆಮ್ಮದಿ ಇದೆ, ಅದನ್ನು ಈ ಲೋಕದಲ್ಲೆಲ್ಲ ಜನ ಒದ್ದಾಡ್ತಾ ಇರ್ತಾರೆ. ನಮ್ಮ ಆಚೆ ಈಚೆ ಇರುವವರೇ ಏನೋ ಲೋಭದಿಂದ ಅಶಾಂತರಾಗಿರ್ತಾರೆ, ಅದನ್ನು ದಾನ ಮಾಡಬೇಕು ಅಂತಿರುತ್ತೆ. ಅದು ಮಾಡಲಿಕ್ಕಾಗುವುದಿಲ್ಲ. ಹಾಗಾಗಿ ಮೊದಲು ಆ ದಾನಾದಿ ಕಾರಣ ಅಂತ ಅವನನ್ನು ಚಿಂತನೆ ಮಾಡಬೇಕು. ಆ ಶಬ್ದಕ್ಕೆ ಆನಂದಾಯ ನಮಃ ಅಂತ ಹೇಳ್ತಾರೆ. ಆ ಭಗವಂತನನ್ನು ನಿಮಿತ್ತವಾಗಿಟ್ಟುಕೊಂಡು ದಾನ ಮಾಡಲಿಕ್ಕೆ ಕಾರಣೀಭೂತವಾದಂತಹ ಏನು ಸಂಪತ್ತಿದೆ ಅದನ್ನು ಭಗವಂತ ಕೊಡ್ತಾನೆ. ಹಾಗಾಗಿ ಮುಖ್ಯವಾಗಿ ನಮಗೆ ದೊಡ್ಡ ಸಂಪತ್ತು ಅಂತಂದರೆ ವೈದಿಕ ಸಂಪತ್ತು. ಬಾಕಿ ಸಂಪತ್ತನ್ನು ಕನ್ಸಿಡರೇ ಮಾಡಲಿಲ್ಲ ಜ್ಞಾನಿಗಳು. ಅಂದರೆ ದೊಡ್ಡ ಸಂಪತ್ತು ಅದು ವೈದಿಕ ಸಂಪತ್ತು. ವೈದಿಕ ಸಂಪತ್ತನ್ನು ಪಡೀಲಿಕ್ಕೆ ಬೇಕಾದಂತಹ ಜ್ಞಾನ ಮಾರ್ಗಕ್ಕೆ ಬೇಕಾದಂತಹ ಅರ್ಥ ಮಾರ್ಗ, ಈ ಎಲ್ಲವನ್ನೂ ಕೂಡ ದಾನ ಅಂದರೆ ನಮಗೆ ಕೊಡಬೇಕು ಆ ಭಗವಂತ. ಅಂತಹ ಭಗವಂತನನ್ನು ನಾವು ಚಿಂತನೆ ಮಾಡಬೇಕು. ಹಾಗಾಗಿ ಈ ಅಂತಂದರೆ ಆನಂದ, ಅಂತಂದರೆ ಆನಂದ ತೀರ್ಥರು. ಅವರು ಕೊಟ್ಟಂತಹ ಸಂಪತ್ತೇನಿದೆ ಅದನ್ನು ದಾನ ಮಾಡಲಿಕ್ಕೆ ಕಾರಣೀಭೂತನಾದವ ಭಗವಂತನ ಅನುಗ್ರಹ ಬೇಕು ಅಂತ ಅರ್ಥ ಅದಕ್ಕೆ. ಹಾಗಾಗಿ ಆ ದಾನಾದಿ ಕಾರಣನಾದಂತಹವರು ವೇದವ್ಯಾಸ ದೇವರು. ಅವರ ಅನುಗ್ರಹ ಇದ್ದರೆ ಮಾತ್ರ ಇಂತಹ ಶಾಸ್ತ್ರದಲ್ಲಿ ಪ್ರವೃತ್ತಿ ಅಥವಾ ಇಂಥ ಶಾಸ್ತ್ರದ ಜ್ಞಾನ ಅದೆಲ್ಲ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಅಂತ. ಯಾಕಂದರೆ ವೇದಗಳಿಗೆ ತುಂಬ ಜನ ಶಂಕರ ಭಾಷ್ಯ ಅಂತಿದೆ, ಬಹಳ ಮತಾಚಾರ್ಯರು ಭಾಷ್ಯಗಳನ್ನು ಬರೆದಿದ್ದಾರೆ. ಆದರೆ ಯಾವುದೂ ಕೂಡ ವೇದವ್ಯಾಸರಿಗೆ ಸಮ್ಮತವಾದಂಥದ್ದಲ್ಲ. ಒಂದು ಕತೆ ಬರ್ತದೆ, ಕಿಂಕರಂ ಕಿಂ ಕರೋಮ್ಯಹಂ ಅಂತ. ಅಂದರೆ ವೇದವ್ಯಾಸ ದೇವರ ಜೊತೆಗೆ ಜಗಳಾಡಿ ವೇದಾರ್ಥ ನಿರ್ಣಯಕವಾದಂತಹ ಒಂದು ಬ್ರಹ್ಮಸೂತ್ರವನ್ನು ವಿಪರೀತವಾಗಿ ಭಗವಂತ ಸರ್ವೋತ್ತಮ ಅಂತ ಹೇಳಿದರೆ ನಾನು ನೀನು ಒಂದೇ ಅಂತ ಹೇಳುವಂಥದ್ದು, ಅಥವಾ ಭಗವಂತನೇ ಇಲ್ಲ, ಶೂನ್ಯತ್ವ, ಆ ಶೂನ್ಯತ್ವವನ್ನು ಪ್ರಚೋದನೆ ಮಾಡುವಂತಹ ಕೆಲವು ಶಾಸ್ತ್ರಗಳಿದ್ದಾವೆ. ನಾಸ್ತಿಕ್ಯ ಪ್ರಚೋದನೆ, ಆಮೇಲೆ ತ್ರಿಕ್ಷಣ ಸ್ಥಾಯಿ ಅಂತ ಹೇಳ್ತಾರೆ ತಾರ್ಕಿಕರು. ಇವಾಗೆಲ್ಲ ಭಾರಿ ಲಾಜಿಕ್ ಥಿಂಕಿಂಗ್ ಅಂತ ಬಂದುಬಿಟ್ಟಿದೆ. ಆ ಲಾಜಿಕಲ್ ಥಿಂಕರ್ಸ್ ಅವಾಗಲೂ ಇದ್ದರು, ಚಾರ್ವಾಕಾದಿಗಳು. ಅವರೆಲ್ಲ ನಾಸ್ತಿಕರು. ಅವರು ಏನು ಅಂದರೆ ಈ ಕಣ್ಣೆದುರಿಗೆ ಏನು ಕಾಣುತ್ತೆ ಪ್ರೆಸೆಂಟ್ ಟೆನ್ಸ್ ಅದನ್ನು ಮಾತ್ರ ಚಿಂತನೆ ಮಾಡುವವರು, ಹಿಂದೆ ಇರಲಿಲ್ಲ ಮುಂದೆ ಇಲ್ಲ ಅಂತ. ಆದರೆ ಆಚಾರ್ಯರು ಅದನ್ನೆಲ್ಲ ತುಂಬ ನಿರಾಕರಣೆ ಮಾಡ್ತಾರೆ. ಅಂದರೆ ಆಚಾರ್ಯರು ನಿಜವಾಗಿ ಪ್ರಾಕ್ಟಿಕಲ್ ತತ್ವವನ್ನು ಕೊಟ್ಟವರು ಆಚಾರ್ಯ ಮಧ್ವರೇ. ಹಾಗಾಗಿ ಇದೆಲ್ಲ ನಮಗೆ ಅರ್ಥ ಆಗಬೇಕು ಅಂತಂದರೆ ಆ ಆದಾನಾದಿ ಕಾರಣ, ಆ ದಾನಾದಿ ಕಾರಣರಾಗಿರುವಂತಹ ಆ ವೇದವ್ಯಾಸ ದೇವರ ಒಂದು ಅನುಗ್ರಹ ಬೇಕು. ಇನ್ನು ಬಾದರಾಯಣ, ಬದರಿಕಾಶ್ರಮದಲ್ಲಿ ಅಯನ, ಆರಾಮದಲ್ಲಿ ಇರುವವರು, ಪವಡಿಸಿಕೊಂಡಿರುವವರು ಅಂತ ಒಂದು. ಇನ್ನು ಬಾದ ಅಂತಂದರೆ ಅಭೇದ ಅಂತ ಇದೆ. ಅನ್ನೋದಕ್ಕೂ ಬಕಾರಕ್ಕೂ ವಕಾರಕ್ಕೂ ಅಭೇದ ಇದೆ ಸಂಸ್ಕೃತದಲ್ಲಿ, ಹಾಗಿದೆ. ಹಾಗೆ ಹೇಳಿದಾಗ ಏನಾಯಿತು, ವಾದರಾಯಣ ಅಂತ ಆಯಿತು. ವಾದ ಅಂದ್ಲು ಒಂದೇ ಅರ್ಥ. ವಾದರಾಯಣ ಅಂತಂದರೆ ಅಂತಂದರೆ ವೈದಿಕ ತತ್ವ, ಪುನಃ ಅದನ್ನೇ ಅದು ಸೂಚಿಸ್ತದೆ. ಅದಕ್ಕೆ ರಾಯ
ಅದನ್ನು ದ ಅಂತಂದರೆ ದದಾತಿ ಕೊಡ್ತಾರೆ. ವಾಗತಿ ಗಂಧನ ಯೋಹ ಅಂತ ಇಟ್ಕೊಂಡ್ರೆ ಆ ವೈದಿಕ ಸಂಪತ್ತನ್ನು ಮೊದಲು ಕೊಡ್ತಾರೆ, ದದಾತಿ. ಮತ್ತು ರಾಯ, ಅದರಲ್ಲಿ ರಾಯ ಅಂದರೆ ರಾಜಿಸುವುದಕ್ಕೆ. ಅಂದರೆ ತುಂಬ ಜನರಿಗೆ ವೈದಿಕ ವಿಷಯಗಳು ಅಂತಂದರೆ ಕಷ್ಟಕರ, ಅಂದರೆ ಡ್ರೈ ಸಬ್ಜೆಕ್ಟ್, ಅವರಿಗೆ ಇಂಟ್ರೆಸ್ಟ್ ಇಲ್ಲದೆ ಇರುವಂತಹ ಒಂದು ಸ್ಥಿತಿ ಇರ್ತದೆ. ಹಾಗಲ್ಲ, ಅದರಲ್ಲಿ ರಮಣೀಯವಾಗಿ, ಅದರಲ್ಲಿ ಚೆನ್ನಾಗಿ ನಾವು ಅದನ್ನು ಎಂಜಾಯ್ ಮಾಡುವಂತಹ ರೀತಿಯ ಒಂದು ಪರಿಸ್ಥಿತಿಯನ್ನು ಕೊಡುವವರು. ಮತ್ತು ಅದರಿಂದ ನೆಮ್ಮದಿ, ಣ ಅಂತಂದರೆ ನೆಮ್ಮದಿ ಅಂತ ಅರ್ಥ. ಆ ರೀತಿ ಆ ಒಟ್ಟು ಭಗವಂತನಲ್ಲೇ ನೆಮ್ಮದಿ, ಭಗವಂತನಲ್ಲೇ ಆಸಕ್ತಿ, ಭಗವಂತನಲ್ಲೇ ರುಚಿ, ಅದಕ್ಕೆ ಬೇಕಾದಂತಹ ಸಾಧನದಲ್ಲಿಯೇ ಅತ್ಯಂತ ತಮ್ಮ ಸಮಯವನ್ನು ವಿನಿಮಯ ಮಾಡಲಿಕ್ಕೆ ಬೇಕಾದಂತಹ ಪರಿಸ್ಥಿತಿಯನ್ನು ಕೊಡ್ತಾರೆ. ಸತ್ರಾಣ ಅಂತ ಹೇಳ್ತಾರೆ. ಸತ್ ಶಬ್ದಕ್ಕೆ ಮುಖ್ಯ ಪ್ರಾಣದೇವರು ಅಂತ ಅರ್ಥ. ಅವರಿಗೂ ಕೂಡ ತ್ರಾಣವನ್ನು ಕೊಡುವವರು ಅಂತ ಅರ್ಥ. ಅಂದರೆ ಅವರನ್ನೂ ಕೂಡ ದಾಟಿಸುವವರು ಭಗವಂತನೇ ಅಂತ ಅರ್ಥ. ಜೊತೆಗೆ ಆ ಸತ್ ಅಂತಂದರೆ ಮುಖ್ಯ ಪ್ರಾಣದೇವರು ನಮ್ಮೊಳಗೆ ತ್ರಾಣವನ್ನು ಕೊಟ್ಟು ಇಂತಹ ಶಾಸ್ತ್ರದಲ್ಲಿ ಪ್ರವೃತ್ತಿ ಮಾಡಿಸುವವರು ಅಂತಲೂ ಅರ್ಥ ಆಗ್ತದೆ. ಹೀಗೆ ಅಂತಹ ವೇದವ್ಯಾಸ ದೇವರು ಅಂತ. ಇನ್ನು ನಮಗೆ ತುಂಬ ಇನ್ನೊಂದು ವೇದವ್ಯಾಸ ದೇವರು ಅವತಾರದಲ್ಲಿ ಕೆಲವೆಲ್ಲ ಮಾಡಿ ತೋರಿಸಿದ್ದಾರೆ. ಏನು ಅಂತಂದರೆ, ಈ ಅಂಬಾಲಿಕೆಯರಿಗೆ ತಮ್ಮ ಅವತಾರದಲ್ಲಿ ಅಂಬಾಲಿಕರಿಗೆ ಅಸಾಧ್ಯವಾದಂತಹ ಪರಿಸ್ಥಿತಿ, ಅಲ್ಲಿ ಪತಿಗಳು ಇಲ್ಲ. ಆದರೂ ಕೂಡ ಅಂಥವರಿಗೆ ತಮ್ಮ ಶಕ್ತಿಯಿಂದ, ಅಂದರೆ ತಾವು ಕಣ್ಣಿನ ನೋಟ ಮಾತ್ರದಿಂದ, ಇದು ಲೋಕದಲ್ಲಿ ಸಾಧ್ಯನೇ ಇಲ್ಲ, ನೋಟ ಮಾತ್ರದಿಂದ ಅಥವಾ ಸ್ಪರ್ಶ ಮಾತ್ರದಿಂದ ಅವರು ಮಕ್ಕಳನ್ನು ಕೊಟ್ಟಿದ್ದಾರೆ. ಇನ್ನು ಅಸಾಧ್ಯವಾದಂತಹದ್ದೇನು ಅಂತಂದರೆ, ಆ ಗಾಂಧಾರಿ ಹೊಟ್ಟೆ ಕಿವಿಚಿಕೊಂಡು ಸತ್ತಂತಹ ದುರ್ಯೋಧನಾದಿಗಳಿಗೂ ಕೂಡ ಆ ಕುಂಭಗಳಲ್ಲಿ ಇಟ್ಟು ದಿನಕ್ಕೊಂದು ಮಡಿಕೆಯಲ್ಲಿ, ಇವರಿಗೆಲ್ಲ ಒಂದೊಂದು ವರ್ಷದ ಗ್ಯಾಪ್ ಇಲ್ಲ, ದುರ್ಯೋಧನಿಗೆ ದುಶ್ಯಾಸನನಿಗೆ ಒಂದು ಮಡಿಕೆಯನ್ನು ಒಂದು ದಿವಸ ಒಂದು ಹುಟ್ಟಿಸಿದವರು. ಅವರ ತಮ್ಮ ದುಶ್ಯಾಸನ ಮರುದಿನ, ಅಂದರೆ 100 ದಿನದಲ್ಲಿ ಇವರೆಲ್ಲರೂ ಕೂಡ ಹುಟ್ಟಿಕೊಂಡು ಬಂದವರು. ಇಂತಹ ಲೌಕಿಕ ಸೈನ್ಸಿಗೆ ಚಾಲೆಂಜ್ ಇದು. ಇಂಥದ್ದನ್ನು ಮಾಡಿಸಿಕೊಟ್ಟವರು. ಅಂದರೆ ಜನ್ಮಾದ್ಯಸ್ಯ ಯತಃ ಭಗವಂತ, ಆಶ್ಚರ್ಯ ಇಲ್ಲ. ಆದರೆ ಅಂಥವರಿಗೂ ಹೇಳಬೇಕು ಅಂತಂದರೆ ನೋಡಿ, ಇಂಥದ್ದೊಂದು ಉಲ್ಲೇಖ ಇದೆ ಅಂತ. ಇನ್ನು ಅರ್ಜುನ ಅಶ್ವತ್ಥಾಮ ಬ್ರಹ್ಮ ಶಿರೋಸ್ತ್ರಗಳನ್ನು ಬಿಟ್ಟುಕೊಂಡ್ರು ಒಬ್ರಿಗೊಬ್ರು. ಮಧ್ಯದಲ್ಲಿ ನಿಂತರು ವೇದವ್ಯಾಸ ದೇವರು. ಅಂದರೆ ಆ ಬ್ರಹ್ಮಾಸ್ತ್ರ ಬಿಟ್ಟರೆ ಲೋಕ ನಾಶ ಅಂತ ಅರ್ಥ. ಮಧ್ಯದಲ್ಲಿ ನಿಂತರು ವೇದವ್ಯಾಸ ದೇವರು, ಅವರಿಗೆ ಏನೂ ಆಗಲಿಲ್ಲ. ಅದನ್ನು ಅಛೇದ್ಯ ಅಭೇದ್ಯ ಅಂತ ಆಗ್ತದೆ. ಅಂದರೆ ಬ್ರಹ್ಮಾಸ್ತ್ರವನ್ನು ನುಂಗುತ್ತಾರೆ ಅಂದರೆ ಪರಬ್ರಹ್ಮನೇ ಆಗಬೇಕಲ್ವಾ. ಬ್ರಹ್ಮಾಸ್ತ್ರ ಅಂತಂದರೆ ಭಗವಂತನ ಅಸ್ತ್ರ ಅಂತ ಅರ್ಥ. ಅದರಲ್ಲಿ ಮಧ್ಯ ನಿಂತರು, ಏನಾಗಲಿಲ್ಲ. ಹಾಗಾಗಿ ಅಂತಹ ಅದ್ಭುತ, ಅಂದರೆ ಲೋಕದ ನಮ್ಮ ಮನೆಗಳಲ್ಲೆಲ್ಲ ಇಂತಹ ಕೆಲವುದು ಬರ್ತದೆ, ಮಾತು ಪ್ರತಿಮಾತು ಅಂತಹ ಸಂದರ್ಭದಲ್ಲಿ ಲೌಕಿಕ ನಿಕೃಷ್ಟವಾದ್ದಾದರೂ ಕೂಡ ವೇದವ್ಯಾಸ ಚಿಂತನೆಯನ್ನು ಮಾಡಿಬಿಟ್ರೆ ಅಲ್ಲಿಯೇ ಅಂಥದ್ದೆಲ್ಲ ಅಡಗಿ ಹೋಗುತ್ತೆ ಅಂತ. ಇನ್ನು ಅಂದರೆ ಅಪಮೃತ್ಯುವನ್ನು ಪರಿಹರಿಸುವವರು ವೇದವ್ಯಾಸ ದೇವರು ಅಂತ. ಇನ್ನು ದೊಡ್ಡ ಸಂಪತ್ತು ಶುಕಾಚಾರ್ಯರನ್ನು ನಮಗೆ ಕೊಟ್ಟಿದ್ದಾರೆ. ಶ್ರೀಮದ್ ಭಾಗವತವನ್ನು ಪರೀಕ್ಷಿತಿಗೆ ಕೊಡುವುದರ ಮೂಲಕ ಅಲ್ಲಿ ಸೂತ ಪುರಾಣಿಕರು, ಅಂದರೆ ಆ ಪರಂಪರೆ ಹರಿದು ಬರುವುದಕ್ಕೆ ಶುಕಾಚಾರ್ಯರು ಮೂಲ ಸ್ಫೂರ್ತಿ. ಶುಕಾಚಾರ್ಯರು ವೇದವ್ಯಾಸರ ಸತ್ಪುತ್ರರು. ಅದೂ ಕೂಡ ಹಾಗೆ ನೋಟ ಮಾತ್ರದಿಂದ ಸೃಷ್ಟಿಯಾದವರು ಶುಕಾಚಾರ್ಯರು. ಆ ಪ್ರಪಂಚವನ್ನು ನಮಗೆ ಕೊಟ್ಟಿದ್ದಾರೆ. ಇನ್ನು ಭಗವಂತನ ಅಗ್ರಪೂಜೆಯನ್ನು ಸಾಧಿಸಿ ತೋರಿಸಿದ್ದಾರೆ. ಇನ್ನು ಎಲ್ಲರಿಗೂ ಸದ್ಗತಿಯನ್ನು ಕೊಡುವವರಾಗಿದ್ದಾರೆ. ಇನ್ನು ವೇದವ್ಯಾಸ ದೇವರು ಹೇಗಿದ್ದಾರೆ, ಅವರು ಹುಟ್ಟುವಾಗ ಹೇಗಿದ್ರು ಅಂತಂದರೆ ಯಜ್ಞೋಪವೀತವನ್ನು ಧಾರಣೆ ಮಾಡಿಕೊಂಡೇ ಹುಟ್ಟಿದ್ರಂತೆ. ವೇದವ್ಯಾಸ ದೇವರ ಯಜ್ಞೋಪವೀತವನ್ನು ಹಾಗೂ ವೇದವ್ಯಾಸ ದೇವರ ನಗುಮುಖದಲ್ಲಿ ನಗ್ತಾ ಇರುವ ಮುಗುಳ್ನಗೆಯ ತುಟಿಯಲ್ಲಿರುವಂತಹ ಆ ದಂತ ಪಂಕ್ತಿಗಳನ್ನು ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಆ ಮೂಲಕ ಭಗವಂತ ಬ್ರಹ್ಮಸೂತ್ರವನ್ನು, ಅಂದರೆ ಆ ಯಜ್ಞೋಪವೀತವನ್ನು ಚಿಂತನೆ ಮಾಡುವುದರ ಮೂಲಕ ಅದನ್ನು ಬ್ರಹ್ಮಸೂತ್ರಗಳು ಅಂತ ಚಿಂತನೆ ಮಾಡಿದ್ರಂತೆ ಆಚಾರ್ಯ ಮಧ್ವರು ಉತ್ತರ ಬದಿರಿಕಾಶ್ರಮದಲ್ಲಿ. ಇನ್ನು ಅವರ ದಂತಪಂಕ್ತಿ ಅಂತಂದರೆ ನಗ್ತಾ ಇರುವವರು ಅಂತ, ಅಂದರೆ ಏನಂತಾರೆ, ಆನಂದಮಯ ಅಂತಂದರು. ಹಾಗಾಗಿ ಇದು ಕಷ್ಟವಾದ ಚಿಂತನೆ ಏನು ಅಂತಂದರೆ, ಆನಂದ
ಹಾಗೂ ಜ್ಞಾನವನ್ನು ಸ್ವರೂಪವಾಗಿ ಉಳ್ಳವರು ಹೇಗೆ ನಮಗೆ ಚಿಂತನೆ ಮಾಡೋದು ಕಷ್ಟ. ಅಟ್ಲೀಸ್ಟ್ ಈ ಮೂಲಕ ಚಿಂತನೆ ಮಾಡೋಣ. ಬ್ರಹ್ಮಸೂತ್ರವನ್ನೇ ಯಜ್ಞೋಪವೀತವನ್ನಾಗಿ ಉಳ್ಳವರು ಅಂದರೆ ಜ್ಞಾನಮಯರು ಅಂತ ಅರ್ಥ, ಜ್ಞಾನ ಸ್ವರೂಪರು ಅಂತ ಅರ್ಥ. ಇನ್ನು ನಗ್ತಾ ಇರುವಂತಹ ಆ ದಂತ ಪಂಕ್ತಿಯನ್ನು ಚಿಂತನೆ ಮಾಡುವುದ ಮೂಲಕ ಆನಂದ ರೂಪಿ ಅಂತ, ಹೀಗೆ ಅಟ್ಲೀಸ್ಟ್ ಇಷ್ಟಾದರೂ ನಾವು ಸದಾ ಚಿಂತನೆ ಮಾಡ್ತಾ ವೇದವ್ಯಾಸ ದೇವರನ್ನು ಜ್ಞಾನಾನಂದಮಯರು ಅಂತ ಒಂದು ರೀತಿಯಲ್ಲಿ ಊಹೆ ಅಟ್ಲೀಸ್ಟ್ ಮಾಡಲಿಕ್ಕಾಗತ್ತೆ ಅಂತ. ಹೀಗೆ ಇನ್ನೂ ಒಂದು ಮುಖ್ಯ ವಿಷಯ, ಲೋಕದಲ್ಲಿ ಬಹಳ ಮಾತುಕತೆಗಳು ಬರುತ್ತೆ, ಅಂದರೆ ಕಾಂಟ್ರವರ್ಷಿಯಲ್ ಟಾಪಿಕ್ ಇದು. ಆದರೂ ಕೂಡ ವೇದವ್ಯಾಸ ದೇವರು ಹೆಣ್ಣುಮಕ್ಕಳನ್ನು, ಅದರಲ್ಲೂ ಲೋಕದಲ್ಲಿ ಹೇಗೆ ಬಹಳ ವಿರೋಧ ನಡೀತದೆ ಅಂತಹ ಹೆಣ್ಣು ಮಕ್ಕಳನ್ನು ತಮ್ಮ ಜೊತೆಯಲ್ಲೇ ಕರ್ಕೊಂಡು ಹೋಗಿದ್ದಾರೆ. ಇದಕ್ಕೆ ಉಲ್ಲೇಖ, ನಾನು ಇದನ್ನು ಯಾವಾಗಲೂ ಹೇಳ್ತಾ ಇರ್ತೇನೆ, ಭಗವಂತ ಯಾರನ್ನೂ ತಿರಸ್ಕಾರ ಮಾಡುವುದಿಲ್ಲ. ಪ್ರಾರಬ್ಧ ಅನುಭವಿಸಬೇಕು ಹೊರತು ತಿರಸ್ಕಾರ ಅಂತೂ ಯಾರನ್ನೂ ಮಾಡುವುದಿಲ್ಲ. ಯಾವುದದು ಅಂತಂದರೆ ಮುಖ್ಯವಾಗಿ ಸತ್ಯವತಿ, ಶಂತನುವನ್ನು ಕಳೆದುಕೊಂಡವಳು, ಅಂಬಿಕೆ ಅಂಬಾಲಿಕೆ, ಚಿತ್ರಾಂಗದ ವಿಚಿತ್ರ ವೀರ್ಯವನ್ನು ಕಳೆದುಕೊಂಡವರು, ಕುಂತಿ, ಅಂದರೆ ಇವರೆಲ್ಲರೂ ಕೂಡ ಲೋಕದಲ್ಲಿ ಪತಿಯನ್ನು ಕಳೆದುಕೊಂಡವರು, ನಿಂದಿತರು. ಪ್ರಾರಬ್ಧ ಅನ್ನೋದನ್ನು ಬೇರೆ ಕಡೆ ಇಟ್ಟುಬಿಟ್ರೆ ವೇದವ್ಯಾಸ ದೇವರ ಒಂದು ಪ್ರಪಂಚದಲ್ಲಿ ಎಲ್ಲರೂ, ಪ್ರತಿಯೊಬ್ಬರೂ ಕೂಡ ಸಾಧನೆಗೆ ಅರ್ಹರು. ಸಾಕ್ಷಾತ್ ವೇದವ್ಯಾಸ ದೇವರೇ ಇವರನ್ನೆಲ್ಲ ಕರೆದುಕೊಂಡು ಕಾಡಿಗೆ ಹೋಗ್ತಾರೆ ಉತ್ತರ ಸಾಧನೆಗೋಸ್ಕರ ಅಂತಂದರೆ ನಾವು ಯೋಚನೆ ಮಾಡಬೇಕಾದಂತಹ ವಿಷಯ, ದೇವರ ಲೋಕದಲ್ಲಿ ಯಾರೂ ತಿರಸ್ಕೃತರಲ್ಲ. ಮತ್ತು ವೇದವ್ಯಾಸ ದೇವರು ಎಲ್ಲರಿಗೂ ಮಹಾಭಾರತವನ್ನು ಕೊಟ್ಟಿದ್ದಾರೆ. ಯಾರಿಗೆ? ಸ್ತ್ರೀಯರಿಗೆ, ಶೂದ್ರರಿಗೆ, ಬ್ರಹ್ಮಬಂಧುಗಳಿಗೆ, ಎಲ್ಲರಿಗೂ ಕೂಡ ಆ ಶಾಸ್ತ್ರ ಪ್ರಪಂಚವನ್ನು ತೆರೆದಿಟ್ಟಿದ್ದಾರೆ ವೇದವ್ಯಾಸ ದೇವರು. ಹಾಗಾಗಿ ಮಹಾಭಾರತಾದಿ ಗ್ರಂಥಗಳನ್ನು ಎಲ್ಲರೂ ಶ್ರವಣ ಮಾಡಬಹುದು ಅನ್ನುವಂಥದ್ದನ್ನು ಆ ವೇದವ್ಯಾಸ ದೇವರು ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಶಾಸ್ತ್ರ ಅನ್ನುವಂಥದ್ದು ಎಲ್ಲರಿಗೂ ಪ್ರವೇಶಕ್ಕೆ ವಿಹಿತವಾದ್ದು ಅಂತ ಅರ್ಥ. ಆದರೆ ಯಾರು ಯಾವುದನ್ನು ಮಾಡಬೇಕು ಅನ್ನುವುದನ್ನು ಆಚಾರ್ಯ ಮಧ್ವರು ತಿಳಿಸಿಕೊಟ್ಟಂತಹ ರೀತಿಯಲ್ಲಿ ನಮ್ಮದ್ದೇ ಒಳಿತಿಗೋಸ್ಕರ ಆಚಾರ್ಯ ಮಧ್ವರು ತಿಳಿಸಿಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ನಾವು ಅದರ ಎಲ್ಲ ಆ ವೇದವ್ಯಾಸರು ಕೊಟ್ಟಂತಹ ಜ್ಞಾನದ ಆ ಒಂದು ಒಳ್ಳೆ ಪಿಬತ ಭಾಗವತಂ ರಸಂ ಆಲಯಂ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆಯ ಅಮೃತ ರಸ ಶ್ರೀಮದ್ ಭಾಗವತ. ಇಂತಹ ಎಲ್ಲ ಜ್ಞಾನದ ಆ ಪ್ರಪಂಚವನ್ನು ನಾವು ನಮ್ಮೊಳಗೆ ತುಂಬಿಸಿಕೊಳ್ಳುವ ಯತ್ನವನ್ನು ಮಾಡುವುದರ ಮೂಲಕ ಪ್ರತಿ ದಿವಸ ಖಂಡಿತವಾಗಿಯೂ ಕೂಡ ಎಲ್ಲರೂ ಕೂಡ ಜ್ಞಾನ ಪಿಪಾಸುಗಳು, ಸಾಧನ ಪಿಪಾಸುಗಳು ಆ ವೇದವ್ಯಾಸರ ಮಧ್ವಾಂತರ್ಗತ ವೇದವ್ಯಾಸ ಅಂತಲೇ ಹಾಡಿದೆ. ಹಾಗಾಗಿ ಮಧ್ವಾಂತರ್ಗತ ವೇದವ್ಯಾಸ, ಮಧ್ವಾಂತರ್ಗತ ವೇದವ್ಯಾಸ ಅಂತ ನಾವು ಅಗತ್ಯವಾಗಿ ಚಿಂತನೆ ಮಾಡೋಣ, ವೇದವ್ಯಾಸರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಈ ಶ್ಲೋಕದ, ವೇದವ್ಯಾಸರು ಅನಂತ, ಅವರನ್ನು ನಾವು ಒಂದು ಶ್ಲೋಕದಲ್ಲಿ ತಿಳಿದು ಮುಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಪ್ರಯತ್ನವನ್ನು ಮಾಡಬೇಕು, ಯಥಾಶಕ್ತಿ ಯಥಾಮತಿ ಅಂತ ಹೇಳ್ತಾ ಈ ಶ್ಲೋಕದ ಮೂಲಕ ಪೂಜ್ಯ ಗುರುಗಳ ಅಂತರ್ಯಾಮಿ, ಚಿಂತನೆಯ ಮೂಲಕ ಪೂಜ್ಯ ಗುರುಗಳ ಅಂತರ್ಯಾಮಿ, ರಾಯರ ಅಂತರ್ಯಾಮಿ, ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀಪತಿ ಶ್ರೀ ಗೋಪಾಲಕೃಷ್ಣ ಅಭಿನ್ನ ಲಕ್ಷ್ಮೀಪತಿ ಶ್ರೀ ವೇದವ್ಯಾಸ ಪ್ರಿಯತಾಂ ಸರ್ವಂ ಶ್ರೀಮಧ್ವೇಷಾರ್ಪಿತಮಸ್ತು. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರಿಯತೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್. ಶ್ರೀಮಧ್ವೇಷಾರ್ಪಿತಂ.